ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಭಾಗವತದ ಪ್ರಥಮ ಸ್ಕಂದದ 7ನೇ ಅಧ್ಯಾಯ, ಅದನ್ನು ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೇವೆ. ಕಳೆದ ವಾರದಲ್ಲಿ ಇದರ ಮೊದಲ ಭಾಗವನ್ನ ನಾವು ನೋಡಿದ್ದೇವೆ. ಯಾವ ರೀತಿಯಾಗಿ ಆ ಸಂಕಷ್ಟದ ಸಮಯದಲ್ಲಿ ಅರ್ಜುನನು ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಧ್ಯಾಯದ ಹೆಸರು ದ್ರೋಣಪುತ್ರನಿಗೆ ದಂಡನೆ. ದ್ರೋಣಪುತ್ರನಾದಂತಹ ಅಶ್ವತ್ಥಾಮನು ತನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ತಿಳಿದಾಗ ತಾನು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಆ ಬ್ರಹ್ಮಾಸ್ತ್ರದ ಶಾಖ ಎಲ್ಲಾ ಕಡೆ ಹರಡುತ್ತದೆ. ಅದನ್ನ ಕಂಡಂತಹ ಅರ್ಜುನನು ಅದರ ಕಾರಣ ಏನು ಅಂತ ಹೇಳಿ ಶ್ರೀಕೃಷ್ಣನಲ್ಲಿ ಕೇಳ್ತಾನೆ. ಹಾಗೆ ಶ್ರೀಕೃಷ್ಣನಿಗೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾನೆ. ಈ ಅರ್ಜುನನ ಪ್ರಾರ್ಥನೆ ಮತ್ತು ಅದಕ್ಕೆ ಶ್ರೀಕೃಷ್ಣನು ಏನು ಅಂತ ಹೇಳಿ ಉತ್ತರವನ್ನು ಕೊಡ್ತಾನೆ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಇವತ್ತಿನ ಈ ಒಂದು ಶ್ರೀಮದ್ ಭಾಗವತದ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ನಾವು ಕಲಿತಾ ಇರುವಂತಹ ಈ ಶ್ರೀಮದ್ ಭಾಗವತದ ಅಧ್ಯಯನ ಇದು ಶ್ರೀಮದೇಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ಇರುವಂತಹದ್ದು. ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀಲ ಪ್ರಭುಪಾದರು ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ ಪ್ರಾರಂಭವಾಗುವಂತಹ 18 ದಿನಗಳ ಅಧ್ಯಯನ, ಭಗವದ್ಗೀತೆಯ ಅಧ್ಯಯನಕ್ಕೆ ಎಲ್ಲರಿಗೂ ಕೂಡ ನಾನು ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ಎಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಇದೊಂದು ಉಚಿತವಾದಂತಹ ಸೇವೆಯಾಗಿದೆ. 12ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಈ ಒಂದು ತರಗತಿ ನಡೀತದೆ. ಇದರ ಪ್ರಯೋಜನವನ್ನ ಪಡೆದುಕೊಂಡು ತಾವು ತಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಂಡು ಇತರರಿಗೂ ಇದರ ಬಗ್ಗೆ ತಿಳಿಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಈ ಒಂದು ವೆಬ್ಸೈಟ್ನಲ್ಲಿ ತಮಗೆ ಅನೇಕ ರೀತಿಯಾದಂತಹ ಸೇವೆಗಳು ಲಭ್ಯ ಇದೆ. ದೇವಸ್ಥಾನದ ನಿರ್ಮಾಣ ಕಾರ್ಯವೂ ಕೂಡ ಆಗ್ತಾ ಇದೆ. ತಾವು ಇದೆಲ್ಲದರ ಒಂದು ಸದುಪಯೋಗವನ್ನ ಪಡೆದುಕೊಳ್ಳಬೇಕು. ದೇವಾಲಯದ ನಿರ್ಮಾಣಕ್ಕಾಗಿ ತಾವು ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನ ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಶ್ರೀಮದ್ ಭಾಗವತವು ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಇರಬೇಕಾದಂತಹ ಒಂದು ಗ್ರಂಥ. ಯಾಕಂದ್ರೆ ಭಾಗವತಕ್ಕೂ ಭಗವಂತನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಭಾಗವತ ನಮ್ಮ ಮನೆಯಲ್ಲಿದೆ ಅಂತ ಹೇಳಿದ್ರೆ ಶ್ರೀ ನಾರಾಯಣನೇ ನಮ್ಮ ಮನೆಯಲ್ಲಿ ಇದ್ದ ಹಾಗೆ. ಹಾಗಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಲಭ್ಯ ಇರುವಂತಹ ಈ ಶ್ರೀಮದ್ ಭಾಗವತವನ್ನ ತಾವು ಕೂಡ ತಮ್ಮ ಮನೆಯಲ್ಲಿ ಇರಿಸಿಕೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಗ್ರಂಥದ ನಿತ್ಯ ಅಧ್ಯಯನ ಅದು ಶ್ರೀಮದ್ ಭಗವಂತನನ್ನೇ ನಮ್ಮ ಹೃದಯದಲ್ಲಿ ಬಂದು ಕುಳಿತುಕೊಳ್ಳುವಂತೆ ಮಾಡುತ್ತದೆ. ಆ ಭಗವಂತ ನಮ್ಮ ಹೃದಯದಲ್ಲಿ ಶಾಶ್ವತವಾದಂತಹ ನೆಲೆಯನ್ನ ಕಾಣ್ತಾನೆ ಅನ್ನೋದು ಈ ಶ್ರೀಮದ್ ಭಾಗವತದಲ್ಲೇ ಹೇಳಿರುವಂತಹ ಮಾತು. ಇವತ್ತಿನ ಅಧ್ಯಾಯದ ವಿಚಾರ, ಈ ಭಾಗವತದಲ್ಲಿ ಒಟ್ಟು 12 ಸ್ಕಂದಗಳಿವೆ. ನಾವು ಮೊದಲನೆಯ ಸ್ಕಂದವನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ 7ನೇ ಅಧ್ಯಾಯದ ಮೊದಲ ಭಾಗವನ್ನ ನಾವು ಕಳೆದ
ತರಗತಿಯಲ್ಲಿ ನೋಡಿದ್ದೇವೆ. ಮೊದಲ 21 ಶ್ಲೋಕಗಳು. ಈ ಅಧ್ಯಾಯದಲ್ಲಿ ಒಟ್ಟು 58 ಶ್ಲೋಕಗಳಿವೆ. ಈಗ ಮುಂದಿನ ಭಾಗವನ್ನ ಇವತ್ತಿನ ದಿನ ನಾವು ನೋಡ್ಲಿಕ್ಕಿದ್ದೇವೆ. ದ್ರೋಣಪುತ್ರನಿಗೆ ದಂಡನೆ. ಈ ಚಿತ್ರದಲ್ಲಿ ನೀವು ಕಾಣಬಹುದು, ಒಂದು ಕಡೆ ಅರ್ಜುನ, ಇನ್ನೊಂದು ಕಡೆ ಭೀಮ, ಇಬ್ಬರು ಕೂಡ ಅಲ್ಲಿ ಖಡ್ಗವನ್ನ ಹಿಡಿದುಕೊಂಡು ನಿಂತಿದ್ದಾರೆ. ಒಂದು ಕಡೆ ದ್ರೌಪದಿ ಅವರನ್ನ ತಡೀತಾ ಇದ್ದಾಳೆ, ಅಶ್ವತ್ಥಾಮನಿಗೆ ಏನು ಮಾಡಬೇಡಿ ಅಂತೇಳಿ. ದ್ರೌಪದಿಯ 5 ಮಕ್ಕಳನ್ನ ಆತನು ಕೊಂದಿದ್ದಾನೆ, ಬರ್ಬರವಾಗಿ ಕೊಂದಿದ್ದಾನೆ, ಅವರು ರಾತ್ರಿ ಮಲಗಿರುವಂತಹ ಒಂದು ಸಂದರ್ಭದಲ್ಲಿ. ಯಾತಕ್ಕೋಸ್ಕರ ಈ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅನ್ನೋದನ್ನ ನಾವು ಈಗ ನೋಡೋಣ. ಎಲ್ಲರೂ ಕೂಡ ತಮ್ಮಲ್ಲಿರುವಂತಹ ಶ್ರೀಮದ್ ಭಾಗವತದ ಪುಸ್ತಕವನ್ನ ತೆರೆಯಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದು ಅರ್ಜುನನು ಮಾಡಿದಂತಹ ಪ್ರಾರ್ಥನೆ, 22ನೆಯ ಶ್ಲೋಕ. ಭಗವಂತನಲ್ಲಿ ಶ್ರೀಕೃಷ್ಣನಲ್ಲಿ ಅರ್ಜುನನು ಆ ಒಂದು ಆಪತ್ತಿನ ಕಾಲದಲ್ಲಿ ಮಾಡಿದಂತಹ ಒಂದು ಪ್ರಾರ್ಥನೆ. ಅರ್ಜುನ ಉವಾಚ ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನಾಮ ಭಯಂಕರ ತ್ವಮೇಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೆ. ಈ ಶ್ಲೋಕದ ಅನುವಾದ ಈ ರೀತಿಯ ಇದೆ. ಅರ್ಜುನನು ಹೇಳಿದನು, ಎಲೆ ನನ್ನ ಭಗವಂತ ಶ್ರೀಕೃಷ್ಣನೇ, ನೀನು ಸರ್ವಶಕ್ತ ದೇವೋತ್ತಮ ಪುರುಷ. ನಿನ್ನ ವಿವಿಧ ಶಕ್ತಿಗಳು ಅಮಿತವಾದವು. ಆದ್ದರಿಂದ ನೀನು ಮಾತ್ರ ನಿನ್ನ ಭಕ್ತರ ಹೃದಯಗಳಲ್ಲಿ ನಿರ್ಭೀತಿಯನ್ನು ಪ್ರತಿಷ್ಠಾಪಿಸಲು ಸಮರ್ಥನು. ಪ್ರತಿಯೊಬ್ಬರೂ ಲೌಕಿಕ ಕಷ್ಟಕ್ಲೇಶಗಳ ಜ್ವಾಲೆಯಲ್ಲಿ ಸಿಲುಕಿದ್ದು ನಿನ್ನಲ್ಲಿ ಮಾತ್ರ ಮೋಕ್ಷ ಮಾರ್ಗವನ್ನು ಕಂಡುಕೊಳ್ಳಬಲ್ಲರು. ಮಗು ತಾಯಿಯ ಮಡಿಲಲ್ಲಿ ಇದ್ದಾಗ ಬಹಳಷ್ಟು ಒಂದು ನಿರ್ಭೀತಿಯನ್ನ ಅನುಭವಿಸ್ತದೆ. ಅದಕ್ಕೆ ಯಾವುದೇ ರೀತಿಯ ಭಯ ಇರುವುದಿಲ್ಲ. ಅದು ಕಣ್ಣು ಮುಚ್ಚಿ ಗಟ್ಟಿಯಾಗಿ ನಿದ್ದೆ ಮಾಡ್ತದೆ. ಯಾಕಂದ್ರೆ ತಾಯಿಯ ಮಡಿಲಲ್ಲಿರುವ ತನಕ ತನಗೆ ಯಾವುದೇ ಅಪಾಯ ಇಲ್ಲ ಅನ್ನುವಂತಹ ಒಂದು ನಂಬಿಕೆ, ಒಂದು ಧೈರ್ಯ, ಒಂದು ದೃಢ ವಿಶ್ವಾಸ ಆ ಮಗುವಿಗೆ. ಹಾಗೆ ಯಾವಾಗ ಜೀವಾತ್ಮನು ಭಗವಂತನ ಒಂದು ಆಶ್ರಯಕ್ಕೆ ಬರ್ತಾನೋ ಆಗ ಅವನಿಗೆ ನಿಜವಾದಂತಹ ಆ ಒಂದು ನಿರ್ಭಯತೆ, ನಿರ್ಭೀತಿ ಅನ್ನುವಂಥದ್ದು ಅನುಭವಕ್ಕೆ ಬರ್ತದೆ. ಈ ಭೌತಿಕ ಪ್ರಪಂಚದ ಯಾವುದೇ ವಸ್ತು ಕೂಡ ನಮಗೆ ಆ ಒಂದು ಸ್ಥಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಎಷ್ಟೇ ಸಂಪತ್ತಿರಬಹುದು, ಜನರ ಒಂದು ಬೆಂಬಲ ಇರಬಹುದು, ಅಥವಾ ಇನ್ನು ಯಾವುದೇ ಒಂದು ವಿಚಾರವನ್ನ ನಾವು ಗಳಿಸಿಕೊಂಡು ಅದರಿಂದ ನಾನು ಸುಖಿಯಾಗಬಹುದು ಅಂತ ಹೇಳಿ ತಿಳ್ಕೊಂಡ್ರು ಕೂಡ ಅದು ಯಾವುದು ನಮಗೆ ಶಾಶ್ವತವಾದಂತಹ ಸಂತೋಷವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಅರ್ಜುನನೇ ತಿಳಿಸುವಂತೆ, ನೀನು ಮಾತ್ರ ನಮಗೆ ನಿರ್ಭೀತಿಯನ್ನ ಕೊಡ್ಲಿಕ್ಕೆ ಸಾಧ್ಯ. ಅದರಿಂದ ನಿನ್ನಲ್ಲೇ ನಾನು ಶರಣಾಗತಿಯನ್ನ ಹೊಂದುತ್ತಾ ಇದ್ದೇನೆ. ದಯವಿಟ್ಟು ನನ್ನನ್ನ ರಕ್ಷಣೆ ಮಾಡು ಅಂತ ಹೇಳಿ ಅರ್ಜುನನು ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಈಗ 23ನೆಯ ಶ್ಲೋಕದಲ್ಲಿ ಅರ್ಜುನನು ತನ್ನ ಪ್ರಾರ್ಥನೆಯನ್ನ ಮುಂದುವರಿಸ್ತಾನೆ. ತ್ವಮಾದ್ಯ ಪುರುಷ ಸಾಕ್ಷಾದೀಶ್ವರ ಪ್ರಕೃತೆ ಪರ ಮಾಯಾಂ ವಿದಸ್ಯ ಚಿಚ್ಚಕ್ತ್ಯ ಕೈವಲ್ಯ ಸ್ಥಿತ ಆತ್ಮನಿ. ಅನುವಾದ: ನೀನು ಸೃಷ್ಟಿಯ ಸಕಲವನ್ನು ವ್ಯಾಪಿಸುವ ಮೂಲ ದೇವೋತ್ತಮ ಪುರುಷ. ನೀನು ಲೌಕಿಕ ಶಕ್ತಿಗಳಿಗೆ ಅತೀತನಾಗಿದ್ದೀಯೆ. ನಿನ್ನ ಆಧ್ಯಾತ್ಮಿಕ ಬಲದಿಂದ ಲೌಕಿಕ ಶಕ್ತಿಯ ಪರಿಣಾಮಗಳನ್ನು ನೀನು ಬದಿಗೊತ್ತಬಲ್ಲವನು. ನೀನು ಸದಾಕಾಲ ಶಾಶ್ವತವಾದ ಪರಮಸುಖ ಹಾಗೂ ಪಾರಮಾರ್ಥಿಕ ಜ್ಞಾನಗಳಲ್ಲಿ ಇರುವವನು. ಇಲ್ಲಿ ಅರ್ಜುನನು ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಭೌತಿಕ ಪ್ರಪಂಚದಲ್ಲಿ ಕಷ್ಟಪಡ್ತಾ ಇರುವಂತಹ ವ್ಯಕ್ತಿಗಳು, ಈ ಒಂದು ಭವಸಾಗರ ಅಂತ ಹೇಳ್ತಾರೆ ಈ ಪ್ರಪಂಚವನ್ನ, ಅಥವಾ ಇದು ಸಂಸಾರ ಸಾಗರ, ಸಂಸಾರ ದಾವಾನಲ, ಬೆಂಕಿಗೆ ಹೋಲಿಸ್ತಾರೆ. ಒಂದು ಕಾಡಿಗೆ ಬೆಂಕಿ ಬಿತ್ತು ಅಂತ ಹೇಳಿದ್ರೆ, ಒಂದು ಕಾಳ್ಗಿಚ್ಚು ಬಂತು ಅಂತ ಹೇಳಿದ್ರೆ, ಅದನ್ನ ಆರಿಸ್ಲಿಕ್ಕೆ ನಾವು ಸ್ವಲ್ಪ ನೀರನ್ನ ತೆಗೆದುಕೊಂಡು ಹೋಗಿ ಸುರಿದ್ರೆ ಸಾಕಾಗುವುದಿಲ್ಲ. ನಾವು ಅದಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡಿದ್ರು, ಮನುಷ್ಯ ಮಾತ್ರ ಪ್ರಯತ್ನದಿಂದ ಅದನ್ನ ನಿವಾರಣೆ ಮಾಡುವಂಥದ್ದು ಬಹಳ ಕಷ್ಟ. ನಾವು ಕಾಣ್ತೇವೆ ಅನೇಕ ಕಡೆಗಳಲ್ಲಿ ಕಾಳ್ಗಿಚ್ಚು ಬಿದ್ದಾಗ ಜನರು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಶಮನಗೊಳಿಸಲಿಕ್ಕೆ ನೋಡ್ತಾರೆ. ಆದ್ರೆ ಅದಕ್ಕೆ ಎಷ್ಟೇ ನೀರು ಹಾಕಿದ್ರೂ ಅದು ಕಡಿಮೆ ಆಗುವುದಿಲ್ಲ. ಆದ್ರೆ ಒಂದು ಒಳ್ಳೆ ಮಳೆ ಬಂದ್ರೆ, ಒಂದು ಧಾರಾಕಾರವಾದಂತಹ ಜೋರಾಗಿ ಒಂದು ಮಳೆ ಬಂತು ಅಂತ ಹೇಳಿದ್ರೆ, ತಾನಾಗಿಯೇ ಆ ಒಂದು ಕಾಳ್ಗಿಚ್ಚು ಅದು ಉಪಶಮನವಾಗುತ್ತದೆ. ಅಂದ್ರೆ ಆ ಪ್ರಕೃತಿಯೇ ಅದನ್ನ ಶಮನಗೊಳಿಸ್ತದೆ. ಆ ಪ್ರಕೃತಿ ಹಿಂದೆ ಇರುವಂತದ್ದು
ಭಗವಂತನ ನಿಯಂತ್ರಣದಲ್ಲಿರುವಂಥದ್ದು ಪ್ರಕೃತಿ. ಹಾಗೆ ಭಗವಂತನೇ ನಮಗೆ ಆಶ್ರಯವನ್ನ ಕೊಟ್ರೆ, ಭಗವಂತನೇ ನಮಗೆ ಅಭಯವನ್ನ ನೀಡಿದರೆ, ನಮ್ಮ ಈ ಒಂದು ಭವಸಾಗರ ಅಥವಾ ಸಂಸಾರ ದಾವಾನಲ ಏನಿದೆ ಅದರಿಂದ ಮುಕ್ತಿಯನ್ನ ನಾವು ಪಡೆಯಲಿಕ್ಕೆ ಸಾಧ್ಯ ಇದೆ. ಭಗವಂತನನ್ನ ಇಲ್ಲಿ ಅಧೋಕ್ಷಜ ಅಂತ ಹೇಳಿ ಕರೀತಾರೆ. ಅತೀಂದ್ರಿಯ, ಇಂದ್ರಿಯಗಳಿಗೆ ಅವನು ನಿಲುಕದವನು. ಇಲ್ಲಿ ಲೌಕಿಕ ಶಕ್ತಿಗಳಿಗೆ ಅತೀತನಾಗಿದ್ದೀಯೇ ಅಂತ ಹೇಳಿ ಹೇಳ್ತಾರೆ. ಭಗವಂತ ಅವನು ನಮ್ಮಂತೆ ಲೌಕಿಕವಾದಂತಹ ವ್ಯಕ್ತಿಯಲ್ಲ. ನಮ್ಮ ಶರೀರ ಒಂದು ರೂಪುಗೊಂಡಿರುವಂತದ್ದು ಪಂಚಮಹಾಭೂತಗಳಿಂದ, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದಿಂದ ಆಗಿರುವಂತಹ ಶರೀರ ಇದು. ಇದರ ಆ ಒಂದು ಇಂದ್ರಿಯಗಳು ಮಿತವಾಗಿರುವಂತಹದ್ದು. ಆದರೆ ಭಗವಂತ ಸಚ್ಚಿದಾನಂದ ವಿಗ್ರಹನಾಗಿದ್ದಾನೆ. ಸಚ್ಚಿದಾನಂದ ವಿಗ್ರಹನಾಗಿರುವಂತಹ ಭಗವಂತನನ್ನ ನಾವು ನಮ್ಮ ಈ ಚರ್ಮಚಕ್ಷುವಿನಿಂದ ಅಥವಾ ಈ ಪಂಚಭೌತಿಕವಾದಂತಹ ಶರೀರದ ಇಂದ್ರಿಯಗಳಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅವನನ್ನು ಅರ್ಥ ಮಾಡಿಕೊಳ್ಳಿಕ್ಕಿರುವ ಒಂದೇ ಒಂದು ದಾರಿ ಯಾವುದು? ಅವನಿಗೆ ಶರಣಾಗತನಾಗುವುದು. ಅವನು ಕರುಣೆಯನ್ನ ತೋರಿದ್ರೆ ಮಾತ್ರ ನಾವು ಅವನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಪ್ರಕೃತೇ ಪರ, ಪ್ರಕೃತಿಗೆ ಅವನು ಪರನಾಗಿದ್ದಾನೆ, ಪ್ರಕೃತಿಯಿಂದ ಹೊರಗಿದ್ದಾನೆ. ಪ್ರಕೃತಿಯ ನಿಯಮಗಳು ಭಗವಂತನಿಗೆ ಅನ್ವಯಿಸುವುದಿಲ್ಲ. ಶ್ರೀಕೃಷ್ಣ ಸಣ್ಣ ವಯಸ್ಸಿನಲ್ಲಿಯೇ ಒಂದು ಗೋವರ್ಧನ ಗಿರಿಯನ್ನೇ ಎತ್ತಿ ಹಿಡಿತಾನೆ. ನಮಗೆ ಅಷ್ಟು ಒಂದು ಸಣ್ಣ ಕಲ್ಲನ್ನು ಕೂಡ ಎತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮ್ಮ ಶರೀರದ ತೂಕ ಎಷ್ಟಿದೆಯೋ ಅಷ್ಟು ತೂಕದ ಕಲ್ಲನ್ನು ಕೂಡ ನಮಗೆ ಎತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಶ್ರೀಕೃಷ್ಣನು ಅದಕ್ಕಿಂತ ಎಷ್ಟೋ ಸಾವಿರ ಪಟ್ಟು ಹೆಚ್ಚು ತೂಕ ಇರುವಂತಹ ಆ ಒಂದು ಬೆಟ್ಟವನ್ನೇ ಎತ್ತಿ ಹಿಡಿತಾನೆ. ಅಂದ್ರೆ ಆ ಪ್ರಕೃತಿಯ ನಿಯಮ ಏನಿದೆ ಅದು ಶ್ರೀಕೃಷ್ಣನಿಗೆ ಅನ್ವಯ ಆಗುವುದಿಲ್ಲ. ಅವನು ಇಂದ್ರಿಯಗಳಿಗೆ ನಿಲುಕದೇ ಇರುವವನು, ಅಧೋಕ್ಷಜನಾಗಿದ್ದಾನೆ. ಆ ಭಗವಂತನು ನಮ್ಮ ಜೀವನದಲ್ಲಿ ಬಂದಾಗ ಬೇರೆ ಎಲ್ಲ ಕಷ್ಟಗಳು ಅಥವಾ ಈ ಮಾಯೆ, ಮೋಹ ಎಲ್ಲವೂ ಕೂಡ ನಮ್ಮಿಂದ ದೂರವಾಗುತ್ತದೆ. ಇಲ್ಲಿ ಮಾಯೆಯನ್ನ ನಾವು ಕತ್ತಲಿಗೆ ಹೋಲಿಸಿದ್ರೆ ಶ್ರೀಕೃಷ್ಣನನ್ನ ಬೆಳಕಿಗೆ ಹೋಲಿಸಬಹುದು ಅಥವಾ ಸೂರ್ಯನಿಗೆ ಹೋಲಿಸಬಹುದು. ಕೃಷ್ಣ ಸೂರ್ಯ ಸಮ ಮಾಯಹಯ ಅಂಧಕಾರ, ಜಹ ಕೃಷ್ಣ ತಾಹನಹಿ ಮಾಯರ ಅಧಿಕಾರ. ಈಗ ಕತ್ತಲು ಅನ್ನುವಂಥದ್ದು ಸೃಷ್ಟಿಯಾದದ್ದು ಕೂಡ ಅದು ಸೂರ್ಯನಿಂದಲೇ. ಆದರೆ ಸೂರ್ಯನ ಅನುಪಸ್ಥಿತಿಯಿಂದ ಕತ್ತಲು ಸೃಷ್ಟಿಯಾಗ್ತದೆ. ಹಾಗಾದ್ರೆ ಒಂದು ರೀತಿ ಹೇಳುವುದಾದ್ರೆ ಸೂರ್ಯನೇ ಕತ್ತಲು ಉಂಟಾಗಲಿಕ್ಕೆ ಕಾರಣನಾಗಿದ್ದಾನೆ. ಭಗವಂತನೇ ಎಲ್ಲಾ ಸೃಷ್ಟಿಗೂ ಕಾರಣನಾಗಿದ್ದಾನೆ. ಜ್ಞಾನದ ಸೃಷ್ಟಿಗೂ ಮತ್ತು ಅಜ್ಞಾನದ ಸೃಷ್ಟಿಗೂ, ಅಥವಾ ಜ್ಞಾನವನ್ನ ಅವನೇ ನೀಡಿದ್ದು ಮತ್ತು ಆ ಜ್ಞಾನವು ನಮಗೆ ದೊರಕದಂತೆ ಅಜ್ಞಾನವು ಉಂಟಾಗುವಂತೆ ಮಾಡಿದ್ದು ಕೂಡ ಅವನೇ. ಅದು ಹೇಗೆ? ಇಲ್ಲಿ ನಮ್ಮ ಕೈಯಲ್ಲಿ ಆ ಒಂದು ಆಯ್ಕೆ ಇದೆ. ನಾವು ಬೆಳಕಿನಲ್ಲಿ ಇರಬೇಕು ಅಥವಾ ಕತ್ತಲಿನಲ್ಲಿ ಇರಬೇಕು ಅನ್ನುವಂತಹ ಆಯ್ಕೆ ಅದು ಭಗವಂತ ನಮಗೆ ಕೊಟ್ಟಿರುವಂತಹದ್ದು. ಯಾವ ವ್ಯಕ್ತಿ ಸೂರ್ಯನಿಂದ ದೂರವಾಗಿ ತಾನು ಕತ್ತಲಿನಲ್ಲಿ ಅಡಗಿ ಕುಳಿತುಕೊಳ್ಳುತ್ತಾನೋ ಅವನಿಗೆ ಬೆಳಕಿನ ಪ್ರಯೋಜನ ಸಿಗುವುದಿಲ್ಲ. ಅದೇ ರೀತಿ ಭಗವಂತ ತನ್ನನ್ನು ತಾನು ಎಲ್ಲರಿಗೂ ದೊರಕುವಂತೆ ಮಾಡಿದ್ದಾನೆ. ಆದ್ರೂ ಕೂಡ ಅದರ ಪ್ರಯೋಜನವನ್ನ ಪಡೆಯದೇ ಇರುವಂತಹ ವ್ಯಕ್ತಿ ಅವನು ಅಜ್ಞಾನದಲ್ಲಿ ಉಳಿದುಕೊಳ್ತಾನೆ. ಆ ಸೂರ್ಯನ ಅನುಪಸ್ಥಿತಿಯಿಂದ ಹೇಗೆ ಕತ್ತಲು ಉಂಟಾಗ್ತದೋ ಹಾಗೆ ನಮ್ಮ ಜೀವನದಲ್ಲಿ ಭಗವಂತನ ಕೃಪೆಯ ಅನುಪಸ್ಥಿತಿ ಅಥವಾ ಭಗವಂತನ ಕೃಪೆಯನ್ನು ನಾವು ಸ್ವೀಕರಿಸದೇ ಇದ್ದ ಕಾರಣಕ್ಕಾಗಿ ನಾವು ಈ ಎಲ್ಲಾ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ. ಮಾಯಾಂ ವ್ಯುದಸ್ಯ ಚಿಕ್ಚಕ್ಷ್ಯ, ಆಧ್ಯಾತ್ಮಿಕ ಶಕ್ತಿಯ ಒಡೆಯನಾಗಿದ್ದಾನೆ ಭಗವಂತ. ಎಲ್ಲ ಅಂಧಕಾರಗಳನ್ನು ನೀಗಿಸುವಂತಹ ಶಕ್ತಿ ಅವನಿಗಿದೆ. ಹಾಗಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಎಲ್ಲಾ ಕತ್ತಲನ್ನು ತೊಲಗಿಸುವಂತಹ ಭಗವಂತನನ್ನು ನಾವು ಬರಮಾಡಿಕೊಂಡ್ರೆ ನಮಗೆ ಬೇರೆ ಈ ಮಾಯೆಯ ಮೋಹದ ಒಂದು ಚಿಂತೆ ಇರುವುದಿಲ್ಲ. ಭಗವಂತ ಶಾಶ್ವತವಾದಂತಹ ಜ್ಞಾನ ಮತ್ತು ಆನಂದವನ್ನ ಹೊಂದಿದ್ದಾನೆ. ಅರ್ಜುನನು ತನ್ನ ಪ್ರಾರ್ಥನೆಯನ್ನ ಮುಂದುವರಿಸ್ತಾನೆ. 24ನೇ ಶ್ಲೋಕ. ಸ ಏವ ಜೀವಲೋಕಸ್ಯ ಮಾಯಾ ಮೋಹಿತ ಚೇತಸಃ ವಿದಿತ್ಸೆ ಸ್ವೇನ ವೀರ್ಯೇಣ ಶ್ರೇಯೋ ಧರ್ಮಾದಿ ಲಕ್ಷಣಂ. ನೀನು ಲೌಕಿಕ ಶಕ್ತಿಯ ಪ್ರಭಾವದಿಂದ ಅತೀತನಾಗಿದ್ದರೂ ಅಂತಿಮವಾಗಿ ಬದ್ಧಾತ್ಮರ ಒಳಿತಿಗಾಗಿ ಧರ್ಮಾದಿ ಲಕ್ಷಣಗಳುಳ್ಳ ಮೋಕ್ಷದ ಚತುರ್ವಿಧ ತತ್ವಗಳನ್ನು ಕಾರ್ಯಗತ ಮಾಡುತ್ತೀಯೇ.
ಭಗವಂತ ಕರುಣಾಸಾಗರನಾಗಿದ್ದಾನೆ. ನಮಗೆ ಈ ಭೌತಿಕ ಸಂಸಾರ ಇದರಿಂದ ಹೊರಗೆ ಬರುವುದು ಹೇಗೆ ಅಂತೇಳಿ ಗೊತ್ತಿಲ್ಲ. ಆದರೆ ನಮ್ಮನ್ನ ಪಾರು ಮಾಡಲಿಕ್ಕೋಸ್ಕರ ಭಗವಂತ ಬರ್ತಾನೆ. ಹೇಗೆ ಬರ್ತಾನೆ? ನಮ್ಮ ರೀತಿಯಲ್ಲಿಯೇ ಬರ್ತಾನೆ. ತಾನು ಕೂಡ ತಂದೆ ತಾಯಿಗಳನ್ನ ಪಡೆದುಕೊಂಡು ಅವರ ಮಗನಾಗಿ ತಾನು ಕೂಡ ಸಾಮಾನ್ಯ ಒಬ್ಬ ವ್ಯಕ್ತಿಯಂತೆ ಬರ್ತಾನೆ. ಬದ್ಧಾತ್ಮರ ಒಳಿತಿಗಾಗಿ ಧರ್ಮಾದಿ ಲಕ್ಷಣಗಳು ಅಂದ್ರೆ ಧರ್ಮ ಆದಿ, ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತಹ ಚತುರ್ವಿಧ ಪುರುಷಾರ್ಥಗಳು, ಮೋಕ್ಷದ ಚತುರ್ವಿಧ ತತ್ವಗಳು, ಇವುಗಳನ್ನ ಭಗವಂತನು ಕೂಡ ಆಚರಣೆ ಮಾಡ್ತಾನೆ. ಯಾತಕ್ಕೋಸ್ಕರ? ಜೀವಿಗಳ ಒಳಿತಿಗಾಗಿ. ಹೇಗೆ ಅದನ್ನ ನಾವು ಆಚರಣೆ ಮಾಡಬೇಕು ಅನ್ನುವುದನ್ನ ಅವನೇ ತಿಳಿಸಿಕೊಡ್ತಾನೆ ಮತ್ತು ಅದರ ಮೂಲ ಉದ್ದೇಶ ಏನು ಅನ್ನುವುದನ್ನು ಕೂಡ ಅವನು ತಿಳಿಸಿಕೊಡ್ತಾನೆ. ಇದೆಲ್ಲವೂ ಕೂಡ ಆ ಭಗವಂತನ ನಿಷ್ಕಾರಣವಾದಂತಹ ಪ್ರೀತಿ ಆ ಜೀವಾತ್ಮನ ಮೇಲೆ. ಅದಕ್ಕಾಗಿ ಏನು ಮಾಡ್ತಾನೆ ಭಗವಂತ? ಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಅವನು ಇಳಿದು ಬರ್ತಾನೆ. ನಾವು ನಮ್ಮ ಕರ್ಮದ ಒಂದು ಪ್ರಭಾವಕ್ಕೆ ಒಳಗಾಗಿ ಇಲ್ಲಿ ಜನ್ಮವನ್ನ ತಾಳುವಂಥದ್ದು ಬೇರೆ ಬೇರೆ ರೀತಿಯಾದಂತಹ ಯೋನಿಗಳಲ್ಲಿ. ಆದರೆ ಈ ಪ್ರಪಂಚದಲ್ಲಿ ಭಗವಂತ ಯಾತಕ್ಕೋಸ್ಕರ ಬರ್ತಾನೆ? ಅವನು ಇಳಿದು ಬರುವಂತಹದ್ದು. ನಾವು ಕರ್ಮದಿಂದ ಬಂದ್ರೆ ಭಗವಂತ ತನ್ನ ಪ್ರೀತಿಯ ಜೀವಾತ್ಮರನ್ನ ಉದ್ಧಾರ ಮಾಡುವಂತಹ ಉದ್ದೇಶದಿಂದ ತಾನು ಬರ್ತಾ ಇದ್ದಾನೆ. ತಥಾಯಂ ಚಾವತಾರಸ್ತೆ ಭುವೋ ಭಾರ ಜಿಹೀರ್ಷಯ ಸ್ವಾನಂ ಚಾನನ್ಯ ಭಾವಾನಾಂ ಅನುಧ್ಯಾನಾಯ ಚಾಕ್ಸಕೃತ್. ಹೀಗೆ ನೀನು ಜಗತ್ತಿನ ಭಾರ ಇಳಿಸಲು ಹಾಗೂ ನಿನ್ನ ಮಿತ್ರರ ಲಾಭಕ್ಕಾಗಿ ವಿಶೇಷವಾಗಿ ನಿನ್ನ ಅನನ್ಯ ಭಕ್ತರಿಗೆ ಮತ್ತು ನಿನ್ನ ದಿವ್ಯಧಾನದಲ್ಲಿ ಪರವಶರಾದ ಬಂಧುಗಳಿಗೆ ಅನುಕೂಲನಾಗಲು ಅವತಾರ ಎತ್ತಿರುವೆ. ಭೂಮಿಯ ಭಾರವನ್ನ ಹರಣ ಮಾಡುವುದು. ಭೂಮಿಗೆ ಭಾರ ಯಾರು? ಜೀವಿಗಳು ಭೂಮಿಗೆ ಭಾರ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಈ ಶರೀರ ಏನಿದೆ, ನಾವು ಪಡೆದುಕೊಳ್ಳುವಂತಹ ಈ ಶರೀರ, ಇದು ಭೂಮಿಯಿಂದಲೇ ಬಂದಿರುವಂತಹದ್ದು, ಇದು ಭೂಮಿಗೆ ಸೇರುವಂತಹದ್ದು. ಹಾಗಾಗಿ ಈ ಶರೀರ ಭೂಮಿಗೆ ಭಾರ ಆಗುವುದಿಲ್ಲ. ಹಾಗಾದ್ರೆ ಭೂಭಾರ ಹರಣ ಅಂತ ಹೇಳಿದ್ರೆ ಏನು? ಭೂಮಿಗೆ ಯಾವುದು ಭಾರ ಆಗಿದೆಯೋ ಅದನ್ನು ತೆಗೆದುಬೇಕು, ಅದನ್ನು ನಾಶ ಮಾಡಬೇಕು. ಅದು ಯಾವುದು ಭೂಮಿಗೆ ಭಾರ ಆಗುವಂತಹದ್ದು? ನಾವು ಮಾಡುವಂತಹ ಪಾಪ ಕಾರ್ಯಗಳು, ಪಾಪಕರ್ಮಗಳು. ಅದು ಭೂಮಿಗೆ ಸೇರಿದ್ದಲ್ಲ, ಅದು ನಮಗೆ ಸೇರಿದ್ದು. ಆ ಒಂದು ಪಾಪಕರ್ಮಗಳನ್ನು ನಾವು ಹೆಚ್ಚು ಹೆಚ್ಚಾಗಿ ಮಾಡ್ತಾ ಹೋದ ಹಾಗೆ, ಭಗವಂತನನ್ನು ನಿರ್ಲಕ್ಷಿಸ್ತಾ ಹೋದ ಹಾಗೆ ನಮ್ಮ ಭಾರ ಭೂಮಿಗೆ ಬೇಡವಾಗುತ್ತದೆ. ಭೂಮಿಯು ಬಂಜರಾಗುತ್ತದೆ. ಭೂಮಿಯು ಆಹಾರ ಪದಾರ್ಥಗಳನ್ನು ಉತ್ಪತ್ತಿ ಮಾಡುವುದಿಲ್ಲ. ಕಾಲ ಕಾಲಕ್ಕೆ ಮಳೆ ಬೆಳೆ ಬರುವುದಿಲ್ಲ. ಯಾಕಂದ್ರೆ ಇವರೆಲ್ಲ ಶಿಕ್ಷಾರ್ಹ ಜೀವಿಗಳು. ಇವರು ಯಾರು ಕೂಡ ಭಗವಂತನ ಪ್ರೀತಿಯನ್ನ ಗಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ತಾವು ಇಲ್ಲಿ ಬಂದಂತಹ ಉದ್ದೇಶವನ್ನು ಈಡೇರಿಸಿಕೊಳ್ತಾ ಇಲ್ಲ. ಭೂಮಿಗೆ ಭಾರವಾಗಿ ಜೀವಿಸ್ತಾ ಇದ್ದಾರೆ. ಅಂತವರನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರ ಅಥವಾ ಅಂತವರಿಗೆ ಮುಕ್ತಿಯನ್ನ ಕೊಡ್ಲಿಕ್ಕೋಸ್ಕರ ಭಗವಂತ ತಾನೇ ಅವತಾರವನ್ನ ತಾಳಿ ಬರ್ತಾನೆ. ಇದು ಭಗವಂತನ ಅವತಾರವನ್ನ ತಾಳಲಿಕ್ಕೆ ಇರುವಂತಹ ಒಂದು ಕಾರಣ, ಭೂಭಾರ ಹರಣ. ಇನ್ನೊಂದು, ತನ್ನ ಸ್ನೇಹಿತರಿಗೆ ಒಳಿತು ಮಾಡಲಿಕ್ಕೆ. ಭಗವಂತನ ಭಕ್ತರು ಎಷ್ಟೋ ಜನ ಆತನ ಪೂಜೆಯನ್ನ ಮಾಡ್ತಾ ಇದ್ದಾರೆ, ಅವನನ್ನ ಭಜಿಸ್ತಾ ಇದ್ದಾರೆ, ಅವನನ್ನ ನಿತ್ಯವೂ ನೆನೆಯುತ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಒಳಿತು ಮಾಡಲಿಕ್ಕೆ, ಅವರಿಗೆ ಬಹಳ ಸಂತೋಷವನ್ನ ಕೊಡ್ಲಿಕ್ಕೋಸ್ಕರ ಭಗವಂತ ಅವತಾರವನ್ನ ತಾಳಿ ಬರ್ತಾನೆ. ಆ ಅನನ್ಯ ಭಕ್ತರು ಯಾರಿದ್ದಾರೆ, ಅವರು ನಿರಂತರವಾಗಿ ಭಗವಂತನ ಚಿಂತನೆಯನ್ನೇ ಮಾಡ್ತಾ ಇರ್ತಾರೆ. ಅವರಿಗೆ ಒಳಿತನ್ನ ಮಾಡ್ಲಿಕ್ಕೋಸ್ಕರವೂ ಕೂಡ ಭಗವಂತ ಅವತಾರ ಮಾಡಿ ಬರ್ತಾನೆ. ಭಗವಂತ ಅಧರ್ಮಿಗಳನ್ನು ನಾಶ ಮಾಡಲಿಕ್ಕೆ ಬರ್ತಾನೆ ಅನ್ನೋದು ಸತ್ಯ ಆದರೂ ಕೂಡ ಅದರಲ್ಲಿ ಮೂಲ ಕಾರಣ ತನ್ನ ಭಕ್ತರನ್ನ ಉದ್ಧಾರ ಮಾಡುವುದೇ ಆಗಿದೆ. ಯಾಕಂದ್ರೆ ಅಭಕ್ತರನ್ನ ನಾಶ ಮಾಡುವುದು, ಯಾರು ರಾಕ್ಷಸರಿದ್ದಾರೆ ಅವರನ್ನ ನಾಶ ಮಾಡಲಿಕ್ಕೆ ಭಗವಂತನೇ ಸ್ವತಃ ಬರುವ ಅಗತ್ಯ ಇಲ್ಲ. ತಾನು ಪ್ರಕೃತಿಗೆ ಹೇಳಿದ್ರು ಕೂಡ ಅವರನ್ನು ನಾಶ ಮಾಡಬಹುದು, ಅಥವಾ ತನ್ನ ಬೇರೆ ಇತರ ಜನರಿಗೆ ಹೇಳಿದ್ರು ಕೂಡ ಅವರು ಬಂದು, ಆ ಭಗವಂತನ ಕೆಲವೊಂದು ವಿಸ್ತರಣೆಗಳೇ ಬಂದು ಇದನ್ನೆಲ್ಲ ನಾಶ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ನಿಜವಾದಂತಹ ಉದ್ದೇಶ ಏನು? ಭಗವಂತನ ಪ್ರೀತಿಯ ಜೀವಾತ್ಮರು ಯಾರಿದ್ದಾರೆ ಅವರಿಗೆ ತಾನು ದರ್ಶನವನ್ನ ಕೊಡಬೇಕು, ಅವರ ಜೊತೆಗೆ ತಾನು ಲೀಲೆಗಳನ್ನ ಮಾಡಬೇಕು. ಇದು ಭಗವಂತನು ಅವತಾರವನ್ನ ತಾಳಲಿಕ್ಕೆ ಇರುವಂತಹ ಮೂಲ ಉದ್ದೇಶವಾಗಿದೆ.
ಕೊನೆಗೆ ಅರ್ಜುನನು ಶ್ರೀಕೃಷ್ಣನಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಕಿಮಿದಂ ಸ್ವಿತ್ಕುತೋ ವೇತಿ ದೇವದೇವನ ವೇದ್ಮ್ಯಹಂ ಸರ್ವತೋ ಮುಖ ಮಾಯಾತಿ ತೇಜ ಪರಮದಾರುಣಂ. ಎಲೆ ದೇವಾಧಿದೇವನೇ, ಹಾಗಿದ್ದಲ್ಲಿ ಈ ಅಪಾಯಕಾರಿಯಾದ ಪ್ರಭೆ ಹೇಗೆ ಸುತ್ತಮುತ್ತ ಹರಡುತ್ತಿದೆ? ಅದು ಎಲ್ಲಿಂದ ಬರುತ್ತದೆ? ಅದು ನನಗೆ ಅರ್ಥವಾಗುತ್ತಿಲ್ಲ. ಹೀಗೆ ಇಲ್ಲಿ ಭಾವಾರ್ಥದಲ್ಲಿ ಬರೀತಾರೆ, ದೇವೋತ್ತಮ ಪುರುಷನಿಗೆ ಸಮರ್ಪಿಸುವುದೆಲ್ಲವನ್ನು ಗೌರವಪೂರ್ವಕ ಪ್ರಾರ್ಥನೆಯ ತರುವಾಯ ಸಮರ್ಪಿಸಬೇಕು. ಇಲ್ಲಿ ಅರ್ಜುನ ಕೃಷ್ಣನಲ್ಲಿ ಪ್ರಶ್ನೆಯನ್ನ ಕೇಳಲಿಕ್ಕೆ ಹೊರಟಿದ್ದಾನೆ. ಆದ್ರೆ ನೇರವಾಗಿ ಕೃಷ್ಣ ಇದು ಏನು ಅಂತ ಹೇಳಿ ಅರ್ಜುನ ಪ್ರಶ್ನೆಯನ್ನ ಮಾಡಲಿಲ್ಲ. ಮೊದಲು ಭಗವಂತನ ಸ್ತುತಿಯನ್ನ ಮಾಡ್ತಾನೆ. ನಾವು ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿಯೂ ಕೂಡ ಇದನ್ನು ತಿಳ್ಕೊಂಡಿದ್ದೇವೆ, ಹೇಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಹೇಳಿ. ಮೊದಲು ಸ್ತುತಿಯನ್ನ ಮಾಡಬೇಕು, ಆಮೇಲೆ ಭಗವಂತನ ಒಂದು ಗುಣಗಾನಗಳನ್ನ ಮಾಡಬೇಕು, ಮತ್ತೆ ನಾವು ಮಾಡಿದಂತಹ ಪಾಪಕೃತ್ಯಗಳಿಗೆ ಕ್ಷಮೆಯನ್ನ ಬೇಡಬೇಕು, ಭಗವಂತನ ಸೇವೆಯನ್ನ ಕೊಡು ಅಂತ ಹೇಳಿ ಅವನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಇದೆಲ್ಲವನ್ನು ಕೂಡ ನಾವು ಆಗಲೇ ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಅರ್ಜುನನು ತನ್ನ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾನೆ. ಭಗವಾನ್ ಶ್ರೀಕೃಷ್ಣನ ಆಪ್ತಮಿತ್ರನಾಗಿದ್ಯೂ ಜನಸಾಮಾನ್ಯರ ತಿಳುವಳಿಕೆಗಾಗಿ ಈ ವಿಧಾನವನ್ನು ಅನುಸರಿಸುತ್ತಿದ್ದಾನೆ. ಇಲ್ಲಿ ಅರ್ಜುನನು ಸಾಮಾನ್ಯ ವ್ಯಕ್ತಿಯಲ್ಲ. ನಮ್ಮ ಒಂದು ತಿಳುವಳಿಕೆಗೆ, ನಮಗೆ ಗೊತ್ತಾಗ್ಲಿ ಅಂತ ಹೇಳುವಂತಹ ಒಂದು ಉದ್ದೇಶಕ್ಕಾಗಿ ಅರ್ಜುನನು ಇಲ್ಲಿ ಶ್ರೀಕೃಷ್ಣನಲ್ಲಿ ಈ ರೀತಿಯಾದಂತಹ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಭಗವಂತನ ಶುದ್ಧ ಭಕ್ತ ಅರ್ಜುನ. ಶ್ರೀಕೃಷ್ಣ ಅದಕ್ಕೆ ಏನು ಹೇಳ್ತಾನೆ ಉತ್ತರವನ್ನ? ಶ್ರೀ ಭಗವಾನ್ ವಾಚ ವೇಥೇದಂ ದ್ರೋಣಪುತ್ರಸ್ಯ ಬ್ರಾಹ್ಮಮಸ್ತ್ರಂ ಪ್ರದರ್ಶಿತಂ ನೈವಾಸೌ ವೇದ ಸಂಹಾರಂ ಪ್ರಾಣಬಾಧವುಪಸ್ಥಿತೇ. ಅನುವಾದ: ದೇವೋತ್ತಮ ಪರಮಪುರುಷನು ಹೇಳಿದನು, ಇದು ದ್ರೋಣಪುತ್ರನ ಕಾರ್ಯವೆಂಬುದನ್ನು ನನ್ನಿಂದ ತಿಳಿದುಕೊಳ್ಳಿರಿ. ಅವನು ಅಣುಶಕ್ತಿಯ ಅಂದರೆ ಬ್ರಹ್ಮಾಸ್ತ್ರದ ಮಂತ್ರೋಪಾಸನೆಗೈದಿದ್ದಾನೆ. ಆದರೆ ಅದನ್ನು ಹೇಗೆ ಹಿಂತೆಗೆದುಕೊಳ್ಳಬೇಕು ಎಂಬುದು ಅವನಿಗೆ ತಿಳಿದಿಲ್ಲ. ಅವನು ತನಗೆ ಒದಗಬಹುದಾದ ಮರಣದಿಂದ ಭೀತನಾಗಿ ಅಸಹಾಯಕತೆಯಿಂದ ಹೀಗೆ ಮಾಡಿದ್ದಾನೆ. ಅಶ್ವತ್ಥಾಮನು ಕೂಡ ಆ ಒಂದು ಪ್ರಾಣದ ಭಯದಿಂದ ಈ ರೀತಿಯಾಗಿ ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ ಅರ್ಜುನ. ಅದರ ಪ್ರಭೆ ಎಲ್ಲ ಕಡೆ ಹರಡ್ತಾ ಇದೆ, ಆದ್ರೆ ಅದನ್ನು ಉಪಶಮನ ಮಾಡಲಿಕ್ಕೆ ಅವನಿಗೆ ಗೊತ್ತಿಲ್ಲ. ಆದ್ರಿಂದ ನೀನೇ ಇದಕ್ಕೆ ಯಾವುದಾದ್ರೂ ಒಂದು ಪರಿಹಾರವನ್ನ ಹುಡುಕಬೇಕು ಅಂತ ಹೇಳಿ ಶ್ರೀಕೃಷ್ಣನು ಈ ಸಮಸ್ಯೆಯ ಮೂಲ ಕಾರಣ ಏನು ಅನ್ನುವುದನ್ನ ಅರ್ಜುನನಿಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಇದು ಮೂಲ ಕಾರಣವಾದ್ರೆ ಅದರ ಪರಿಹಾರ ಏನು ಅನ್ನುವುದನ್ನ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ನ ಹ್ಯಸ್ಯಾನ್ಯಮತಂ ಕಿಂಚಿದ್ ಅಸ್ತ್ರಂ ಪ್ರತ್ಯವಕರ್ಷಣಂ ಜಾಹ್ಯಸ್ತ್ರತೇಜ ಉನ್ನದ್ಧಂ ಅಸ್ತ್ರಜ್ಞೋ ಹ್ಯಸ್ತ್ರ ತೇಜಸಃ. ಎಲೆ ಅರ್ಜುನನೇ, ಮತ್ತೊಂದು ಬ್ರಹ್ಮಾಸ್ತ್ರವು ಮಾತ್ರ ಇದನ್ನು ಪ್ರತಿರೋಧಿಸಬಲ್ಲದು. ನೀನು ಯುದ್ಧಶಾಸ್ತ್ರದಲ್ಲಿ ನಿಷ್ಣಾತನು, ಆದ್ದರಿಂದ ನಿನ್ನ ಅಸ್ತ್ರದ ಬಲದಿಂದ ಈ ಅಸ್ತ್ರದ ಪ್ರಭೆಯನ್ನು ಕುಂದಿಸು. ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳುವುದು, ನೀನು ಇನ್ನೊಂದು ಬ್ರಹ್ಮಾಸ್ತ್ರವನ್ನ ಬಿಡು. ಯಾಕಂದ್ರೆ ಒಂದು ಅಸ್ತ್ರಕ್ಕೆ ಪ್ರತಿ ಅಸ್ತ್ರವನ್ನ ಮಾಡಬೇಕು. ಹಾಗಿದ್ರೆ ಮಾತ್ರ ಒಬ್ಬ ವ್ಯಕ್ತಿ ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಈಗ ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅರ್ಜುನನು ಕೂಡ ಬ್ರಹ್ಮಾಸ್ತ್ರವನ್ನೇ ಬಿಟ್ಟು ಅದನ್ನ ಪ್ರತಿರೋಧಿಸಬೇಕು ಅಂತ ಹೇಳಿ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಮುಂದಕ್ಕೆ ಸೂತ ಮುನಿಗಳು ಹೇಳ್ತಾರೆ, ಶ್ರುತ್ವಾ ಭಗವತಾ ಪ್ರೋಕ್ತಂ ಫಾಲ್ಗುನ ಪರವೀರಃ ಸೃಷ್ಟ್ಯಾಪಸ್ತಂ ಪರಿಕ್ರಮ್ಯ ಬ್ರಾಹ್ಮಂ ಬ್ರಹ್ಮಾಸ್ತ್ರಂ ಸಂದಧೇ. ಅರ್ಜುನ ಸಂಪೂರ್ಣವಾಗಿ ಶ್ರೀಕೃಷ್ಣನಿಗೆ ಶರಣಾಗತನಾಗಿದ್ದಾನೆ. ಶ್ರೀಕೃಷ್ಣ ಹೇಳಿದ ಹಾಗೆ ಅವನು ಕೇಳ್ತಾ ಇದ್ದಾನೆ. ಯಾಕಂದ್ರೆ ಈ ಯುದ್ಧದ ಫಲಿತಾಂಶ ಅವನ ಕೈಯಲ್ಲಿಲ್ಲ, ಆದ್ರೆ ಭಗವಂತ ಎಲ್ಲವನ್ನು ಕೂಡ ತಿಳಿದವನಾಗಿದ್ದಾನೆ. ಹಾಗಾಗಿ ಅನುವಾದದಲ್ಲಿ ಶ್ರೀ ಸೂತ ಮುನಿಗಳು ಹೇಳಿದರು, ದೇವೋತ್ತಮ ಪರಮಪುರುಷನಿಂದ ಇದನ್ನು ಕೇಳಿದ ಬಳಿಕ ಅರ್ಜುನನು ಶುದ್ಧಿಗಾಗಿ ಜಲಸ್ಪರ್ಶ ಮಾಡಿದನು. ಅನಂತರ ಶ್ರೀಕೃಷ್ಣನಿಗೆ ಪ್ರದಕ್ಷಿಣೆ ಮಾಡಿ ಮತ್ತೊಂದು ಬ್ರಹ್ಮಾಸ್ತ್ರದ ಪ್ರತಿರೋಧಕ್ಕಾಗಿ ತನ್ನ ಬ್ರಹ್ಮಾಸ್ತ್ರವನ್ನು ಹೂಡಿದನು. ಆಗ ಒಂದೇ ಬ್ರಹ್ಮಾಸ್ತ್ರ ಇತ್ತು, ಈಗ ಎರಡೆರಡು ಬ್ರಹ್ಮಾಸ್ತ್ರಗಳು. ಅದು ಇನ್ನಷ್ಟು ಶಾಖವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ.
ಇಲ್ಲಿ ಶ್ರೀಕೃಷ್ಣನಿಗೆ ಅರ್ಜುನ ಪ್ರದಕ್ಷಿಣೆಯನ್ನ ಮಾಡಿ ತನ್ನ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ. ಎರಡು ಬ್ರಹ್ಮಾಸ್ತ್ರಗಳ ಪ್ರಯೋಗ, ಅದು ಒಂದು ಪರಿಣಾಮ ಹೇಗಾಯಿತು ಅನ್ನೋದನ್ನ ಈ 30-31ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಸಂಹತ್ಯಾನೋನ್ಯಮಭಯಂ ಯೋಸ್ತೇಜಸಿ ಶರಸಂಸ್ಕೃತೆ ಆವೃತ್ಯ ರೋದಸೀಖಂ ಚ ವವೃಧಾತೇರ್ಕವಹ್ನಿವತ್ ದೃಷ್ಟ್ಯಾಸ್ತ್ರತೇಜಸ್ತು ತಯೋಸ್ತ್ರಿಲ್ಲೋಕಾನ್ ಪ್ರದರ್ಹನ್ಮಹತ್ ದಹ್ಯಮಾನ ಪ್ರಜಾ ಸರ್ವಾ ಸಾವರ್ತಕ ಕುಮನ್ಸತ. ಅನುವಾದ: ಎರಡೂ ಬ್ರಹ್ಮಾಸ್ತ್ರಗಳ ರಶ್ಮಿಗಳ ಸಂಯೋಗವಾದಾಗ ಒಂದು ಸೂರ್ಯಮಂಡಲದಂತಹ ಅಗ್ನಿಗೋಲವು ನಿರ್ಮಿತವಾಯಿತು. ಅದು ಇಡೀ ಬಾಹ್ಯಾಕಾಶವನ್ನು, ಸಕಲ ಗ್ರಹಗಳ ಬಾಂಧಳವನ್ನು ಆವರಿಸಿತು. ಮೂರು ಲೋಕಗಳ ಸಕಲ ಪ್ರಜೆಗಳು ಆ ಅಸ್ತ್ರಗಳ ಸಂಯೋಜಿತ ಶಾಖದಿಂದ ಬೆಂದರು. ಪ್ರತಿಯೊಬ್ಬರಿಗೂ ಪ್ರಳಯ ಕಾಲದ ಸಾಮರ್ಥಕ ಅಗ್ನಿಯ ನೆನಪಾಯಿತು. ಇಲ್ಲಿ ಎರಡು ಬ್ರಹ್ಮಾಸ್ತ್ರಗಳ ಒಂದು ಒಟ್ಟು ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ಶಾಖ ಇನ್ನಷ್ಟು ಹೆಚ್ಚಾಯಿತು. ಅದರಿಂದ ಬ್ರಹ್ಮಾಂಡದ ಬೇರೆ ಬೇರೆ ಜೀವಿಗಳಿಗೆ ಇದರ ಒಂದು ಪರಿಣಾಮದ ಒಂದು ಅನುಭವ ಆಗ್ತಾ ಇದೆ. ವೃತ್ತಾಕಾರವಾದಂತಹ ಒಂದು ರೀತಿಯ ಬೆಂಕಿ ಅದು ಗ್ರಹಗಳನ್ನ, ಅಂತರಿಕ್ಷವನ್ನೆಲ್ಲ ವ್ಯಾಪಿಸಿಕೊಳ್ಳುತ್ತದೆ. ಮೂರು ಲೋಕದ ಜನರು ಅಂದ್ರೆ ಊರ್ಧ್ವಲೋಕ, ಮಧ್ಯಮ ಮತ್ತೆ ಅಧೋಲೋಕಗಳು, ಈ ಎಲ್ಲ ಲೋಕಗಳಲ್ಲಿಯೂ ಕೂಡ ಈ ಬೆಂಕಿಯ ಒಂದು ಶಾಖದ ಅನುಭವ ಆಗ್ತಾ ಇದೆ. ಇದೆಲ್ಲವನ್ನ ಕೂಡ ಅರ್ಜುನನು ಕೂಡ ಕಾಣ್ತಾ ಇದ್ದಾನೆ. ತಕ್ಷಣವೇ ಅರ್ಜುನನು ಪರಿಹಾರವನ್ನು ಕೂಡ ಮಾಡಿಬಿಡ್ತಾನೆ. ಏನು ಮಾಡ್ತಾನೆ? ಪ್ರಚೋಪದ್ರವಮಾಲಕ್ಷ್ಯ ಲೋಕವ್ಯತಿಕರಂ ಚ ತಂ ಮತಂ ಚ ವಾಸುದೇವಸ್ಯ ಸಂಜಹಾರೋರ್ಜುನೋದ್ವಯಂ. ಹೀಗೆ ಪ್ರಜೆಗಳ ಕ್ಷೋಭೆಯನ್ನು ಮತ್ತು ಸನ್ನಿಹಿತ ಲೋಕನಾಶವನ್ನು ಕಂಡ ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಆಜ್ಞೆಯಂತೆ ಎರಡು ಬ್ರಹ್ಮಾಸ್ತ್ರಗಳನ್ನು ಕೂಡಲೇ ಹಿಂತೆಗೆದುಕೊಂಡನು. ಅರ್ಜುನನಿಗೆ ಉಪಶಮನ ಮಾಡಲಿಕ್ಕೆ ಬರುತ್ತದೆ. ಹಾಗಾಗಿ ಅವನು ಎರಡೂ ಅಸ್ತ್ರಗಳನ್ನ ತಾನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ಇದು ಅರ್ಜುನನು ಮಾಡಿದಂತಹ ಪರಿಹಾರ, ಶ್ರೀಕೃಷ್ಣನು ನೀಡಿದಂತಹ ಪರಿಹಾರ. ಹೀಗೆ ಅರ್ಜುನನು ಶ್ರೀಕೃಷ್ಣನ ಆಣತಿಯ ಪ್ರಕಾರವೇ ನಡೆದುಕೊಳ್ತಾ ಇದ್ದಾನೆ. ಹಾಗಾಗಿ ಅವನು ಎಲ್ಲ ಕಡೆ ಜಯವನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸರಿ, ಈಗ ಬ್ರಹ್ಮಾಸ್ತ್ರ ಏನೋ ಉಪಶಮನ ಆಯಿತು. ಇನ್ನು ಮುಂದಕ್ಕೆ ಏನು ಮಾಡುವುದು? ಈಗ ಅಶ್ವತ್ಥಾಮನನ್ನು ಬಂಧಿಸಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು. ಏನು ಮರಣದಂಡನೆಯನ್ನೇ ಕೊಟ್ಟು ಬಿಡುವುದಾ ಏನು ಅಂತ ಹೇಳಿ ಅವರು ಚರ್ಚೆಯನ್ನ ಮಾಡ್ತಾರೆ. ಅದು ಈ ಮುಂದಿನ ಭಾಗದಲ್ಲಿ ನಾವು ಕಾಣ್ತೇವೆ, 33ನೆಯ ಶ್ಲೋಕದಲ್ಲಿ. ತಥಾ ಆಸಾದ್ಯ ತರಸಾ ದಾರುಣಂ ಗೌತಮೀ ಸುತಂ ಬಬಂಧಾಂ ಮರ್ಷತಾಂ ರಕ್ಷ ಪಶುಂ ರಶನಯಾ ಯಥಾ. ಅನುವಾದ: ಕೋಪದಿಂದ ಪ್ರಜ್ವಲಿಸುವ ಕೆಂಪು ತಾಮ್ರದ ಉಂಡೆಗಳಂತೆ ಉರಿಯುತ್ತಿದ್ದ ಕಂಗಳಿಂದ ಅರ್ಜುನನು ಗೌತಮಿಯ ಪುತ್ರನನ್ನು ನೈಪುಣ್ಯದಿಂದ ಬಂಧಿಸಿದನು ಹಾಗೂ ಹಗ್ಗದಿಂದ ಅವನನ್ನು ಒಂದು ಮೃಗದಂತೆ ಕಟ್ಟಿ ಹಾಕಿದನು. ಅಶ್ವತ್ಥಾಮನಲ್ಲಿ ಈಗ ಯಾವ ಅಸ್ತ್ರಶಸ್ತ್ರಗಳೂ ಇಲ್ಲ, ಸಂಪೂರ್ಣವಾಗಿ ಅವನು ನಿಶ್ಶಸ್ತ್ರನಾಗಿದ್ದಾನೆ. ಅಂತಹ ಅಶ್ವತ್ಥಾಮನನ್ನ ಈಗ ಇಲ್ಲಿ ಅರ್ಜುನನು ಬಂಧಿಸ್ತಾ ಇದ್ದಾನೆ. ಹೇಗೆ ಒಂದು ಪ್ರಾಣಿಯನ್ನ ಬಂಧಿಸುವ ಹಾಗೆ, ಆ ಒಂದು ಪ್ರಾಣಿಯನ್ನ ಹಗ್ಗದಿಂದ ಕಟ್ಟಿ ಹೇಗೆ ಬಂಧಿಸ್ತಾರೋ ಆ ರೀತಿಯಾಗಿ ಇಲ್ಲಿ ಬಂಧಿಸಿದ್ದಾರೆ ಅಶ್ವತ್ಥಾಮನನ್ನ. ಬಂಧಿಸಿದ ನಂತರ ಅರ್ಜುನ ಅವನನ್ನ ದ್ರೌಪದಿಯ ಬಳಿಗೆ ಕರೆದುಕೊಂಡು ಹೋಗ್ತಾನೆ. 35ರಿಂದ 58ನೆಯ ಶ್ಲೋಕದವರೆಗೆ ಅಶ್ವತ್ಥಾಮನು ಶಿಬಿರಕ್ಕೆ ಹೋಗುವಂತಹದ್ದು. ಅಲ್ಲಿ ಅವನ ಶಿಕ್ಷೆಯ ಕುರಿತಾಗಿ ಕೆಲವೊಂದು ವಾದ ವಿವಾದಗಳು ನಡೆಯುತ್ತವೆ. ಅದೆಲ್ಲವನ್ನು ಕೂಡ ನಾವೀಗ ನೋಡೋಣ. 35ನೇ ಶ್ಲೋಕದಲ್ಲಿ ಮೈನಂ ಪಾರ್ಥರ್ಹರಸಿತ್ರಾತುಂ ಬ್ರಹ್ಮಬಂಧುಮಿಮಂ ಜಹಿ ಯೋಸಾವನಾಗಸ ಸುಪ್ತಾನ್ ಅವಧೀನ್ ನಿಶಿ ಬಾಲಕಾನ್. ಭಗವಾನ್ ಶ್ರೀಕೃಷ್ಣನು ಹೇಳಿದನು, ಎಲೆ ಅರ್ಜುನನೇ, ಮುಗ್ಧ ಮಕ್ಕಳನ್ನು ನಿದ್ರಿಸುತ್ತಿರುವಾಗ ಕೊಂದ ಈ ಬ್ರಹ್ಮಬಂಧುವನ್ನು ವಿಮುಕ್ತಗೊಳಿಸಿ ನೀನು ದಯ ತೋರಬಾರದು. ಬ್ರಹ್ಮಬಂಧು ಇಲ್ಲಿ ಬ್ರಾಹ್ಮಣನ ಬಂಧು ಅಂತ ಹೇಳಿ ಕರೆದಿದ್ದಾರೆ ಅಶ್ವತ್ಥಾಮನನ್ನ. ಯಾಕಂದ್ರೆ ಅವನು ಮಾಡಿದಂತಹ ಕಾರ್ಯ ಅಷ್ಟೊಂದು ಹೀನಾಯವಾಗಿರುವಂತಹದ್ದು.
ಅಶ್ವತ್ಥಾಮನು ತಾನು ದುರ್ಯೋಧನನ ಒಂದು ಸಂಘದಿಂದ ತನ್ನ ಮನಸ್ಸನ್ನು ಕೂಡ ಕೆಡಿಸಿಕೊಂಡಿದ್ದ. ಹಾಗೂ ದುರ್ಯೋಧನನಿಗೆ ಸಂತೋಷವಾಗುವ ರೀತಿಯಲ್ಲಿ ಅವನು ನಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ದುರ್ಯೋಧನ ಪಂಚ ಪಾಂಡವರ ತಲೆಯನ್ನ ತೆಗೆದುಕೊಂಡು ಬಂದಿದ್ರೆ ಖುಷಿ ಪಡ್ತಾ ಇದ್ನವೇನೋ. ಆದ್ರೆ ಪಾಂಡವರ 5 ಮಕ್ಕಳನ್ನ ಕೊಂದದ್ರಿಂದ ಕೌರವನಿಗೆ ಕೂಡ ಅಥವಾ ದುರ್ಯೋಧನಿಗೆ ಕೂಡ ಸುಖ ಅಥವಾ ಸಂತೋಷ ಅನ್ನುವಂಥದ್ದು ಆಗುವುದಿಲ್ಲ. ಈ ರೀತಿ ಅರ್ಜುನನಿಗೆ ಶ್ರೀಕೃಷ್ಣನು ಹೇಳ್ತಾ ಇದ್ದಾನೆ. ಕೃಷ್ಣ ಏನು ಹೇಳ್ತಾನೆ, ಅಶ್ವತ್ಥಾಮನನ್ನ ಕೊಲ್ಲಬೇಕು. ಆದ್ರೆ ಭಗವಂತ ಹೇಳುವುದರಲ್ಲೂ ಕೂಡ ಒಂದು ಕಾರಣ ಇದೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಅರ್ಜುನನ ಧರ್ಮದ ಒಂದು ಪರೀಕ್ಷೆ ನಡೀತಾ ಇದೆ. ಅರ್ಜುನ ಹೇಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಅರ್ಜುನ ಮತ್ತೆ ಯೋಚನೆ ಮಾಡ್ತಾನೆ. ಅವನು ತಾನೊಬ್ಬನೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಭಗವಂತ ಹೇಳಿದ್ದನ್ನ ತಾನು ತಿಳಿದುಕೊಂಡು ನಂತರ ಅದಕ್ಕೆ ಸರಿಯಾಗಿ ಅವನು ವರ್ತಿಸಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಬ್ರಹ್ಮ ಬಂಧುವನ್ನ ಕೊಲ್ಲಬಾರದು ಅಂತ ಹೇಳ್ತಾರೆ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ವ್ಯಕ್ತಿಯು ಅವರ ಒಂದು ಏನು ಚಟುವಟಿಕೆಗಳು ಅಥವಾ ಸಂಸ್ಕಾರಗಳು ಇವೆ ಅದನ್ನ ಪಡೆಯದೇ ಇದ್ರೆ ಅಂತಹವರನ್ನ ಬ್ರಹ್ಮ ಬಂಧು ಅಂತ ಕರಿತೇವೆ. ಅವರಿಗೆ ಆ ಬ್ರಹ್ಮ ಬಂಧು ಅನ್ನುವಂತಹ ಗೌರವ ಸಿಗುತ್ತದೆ ವಿನಃ ಆ ಬ್ರಾಹ್ಮಣನಿಗೆ ಇರುವಂತಹ ಅರ್ಹತೆಗಳು ಅವನಿಗೆ ಇರುವುದಿಲ್ಲ. ಅಂತಹವರನ್ನ ಬ್ರಹ್ಮ ಬಂಧು ಅಂತ ಕರೀತಾರೆ. ಇಲ್ಲಿ ದ್ರೋಣಾಚಾರ್ಯರು ಬ್ರಾಹ್ಮಣರಾಗಿದ್ರು ಕೂಡ ಅಲ್ಲಿ ಅಶ್ವತ್ಥಾಮನು ಅಧಾರ್ಮಿಕವಾದಂತಹ ಯುದ್ಧವನ್ನ ಮಾಡಿದ್ರಿಂದಾಗಿ ಅವನು ತನ್ನ ಒಂದು ಶರೀರದ ಕಾಂತಿ ಏನಿದೆ ಅದನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾನೆ. ಹಾಗೂ 36ನೇ ಶ್ಲೋಕ, ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಸ್ತ್ರೀಯಂ ಜಡಂ ಪ್ರಸನ್ನಂ ವಿರಥಂ ಭೀತಂ ನಾರಿಪುಂ ಹಂತಿ ಧರ್ಮವೇತ್. ಅಶ್ವತ್ಥಾಮನ ತಪ್ಪು ಏನು? ಮತ್ತಂ ಪ್ರಮತ್ತಂ ಉನ್ಮತ್ತಂ, ಧರ್ಮತತ್ವಗಳನ್ನು ಅರಿತವನು ಉದಾಸೀನ ಮನೋಭಾವದವರನ್ನು, ಪಾನಮತ್ತನನ್ನು, ಹುಚ್ಚನನ್ನು, ನಿದ್ರಿಸುತ್ತಿರುವವರನ್ನು, ಹೆದರಿದವನನ್ನು ಅಥವಾ ವಿರಥಿಯನ್ನು ಅಂದ್ರೆ ರಥದಲ್ಲಿ ಕುಳಿತ ಎಲ್ಲದೇ ಇರುವಂತವರನ್ನು ಕೊಲ್ಲುವುದಿಲ್ಲ. ಹಾಗೆಯೇ ಬಾಲಕನನ್ನು, ಸ್ತ್ರೀಯರನ್ನು, ಮೂರ್ಖನನ್ನು ಅಥವಾ ಶರಣಾಗತನನ್ನು ಕೊಲ್ಲುವುದಿಲ್ಲ. ಇಲ್ಲಿ ಯಾವ ವಿಚಾರ ಬರ್ತದೆ? ಅಶ್ವತ್ಥಾಮ ಮಲಗಿದ್ದಂತಹ, ನಿದ್ರೆ ಮಾಡ್ತಾ ಇದ್ದಂತಹ 5 ಮಕ್ಕಳನ್ನ ಸಾಯಿಸಿದ್ದಾನೆ. ಹಾಗಾಗಿ ಅವನನ್ನ ಆತತಾಯಿ ಅಂತ ಹೇಳಿ ನಾವು ಕರೀಬಹುದು. ಈ ಆತತಾಯಿಗಳನ್ನು ನಾವು ಯಾವ ಕ್ಷಣದಲ್ಲಿ ಬೇಕಾದರೂ ಸಂಹಾರ ಮಾಡಬಹುದು ಅಂತೇಳಿ ಶಾಸ್ತ್ರವು ಹೇಳ್ತದೆ. ಏನಿದು ಆತತಾಯಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ವಿಷವನ್ನ ಹಾಕಿ ಸಾಯಿಸುವಂಥದ್ದು ಅಥವಾ ಆತನಲ್ಲಿರುವಂತಹ ಸಂಪತ್ತನ್ನ ಕೊಳ್ಳೆ ಹೊಡೆಯುವಂತಹದ್ದು ಅಥವಾ ಅವನ ಭೂಮಿಯನ್ನ ತಾನು ವಶಪಡಿಸಿಕೊಳ್ಳುವಂತಹದ್ದು ಅಥವಾ ಅವನ ಮೇಲೆ ಅಸ್ತ್ರಶಸ್ತ್ರಾಸ್ತ್ರಗಳಿಂದ ಆಕ್ರಮಣವನ್ನ ಮಾಡುವಂತಹದ್ದು ಅಥವಾ ಆತನ ಪತ್ನಿಯನ್ನ ಅಪಹರಿಸುವಂತಹದ್ದು, ಇದೆಲ್ಲವೂ ಕೂಡ ಆತತಾಯಿಯ ಲಕ್ಷಣಗಳು. ಒಟ್ಟು 6 ಲಕ್ಷಣಗಳನ್ನ ಹೇಳ್ತಾರೆ. ಆತತಾಯಿಗೆ 6 ಲಕ್ಷಣಗಳು ಇರ್ತವೆ. ಈ 6 ಲಕ್ಷಣಗಳಲ್ಲಿ ಅಂದ್ರೆ ವಿಷ ಹಾಕಿ ಸಾಯಿಸುವುದಿರಬಹುದು, ಅಥವಾ ಅವರ ಮನೆಗೆ ಬೆಂಕಿ ಹಚ್ಚಿ ಸಾಯಿಸುವುದಿರಬಹುದು, ಅವರ ಸಂಪತ್ತನ್ನ ಲೂಟಿ ಮಾಡುವುದು ಅಥವಾ ಅವರ ಭೂಮಿಯನ್ನು ವಶಪಡಿಸಿಕೊಳ್ಳುವಂತಹದ್ದು, ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡು ಅವರ ಮೇಲೆ ಆಕ್ರಮಣವನ್ನ ಮಾಡುವಂತಹದ್ದು, ಅಥವಾ ಯಾವ ವ್ಯಕ್ತಿ ಆತನ ಹೆಂಡತಿಯನ್ನ ಅಪಹರಿಸ್ತಾನೆ, ಇವರೆಲ್ಲರನ್ನು ಕೂಡ ಶಿಕ್ಷಿಸಬಹುದು ಅಂತ ಹೇಳಿ ಶಾಸ್ತ್ರವು ಕೂಡ ಹೇಳ್ತದೆ. ಹಾಗಾಗಿ ಇವರನ್ನ ಶಿಕ್ಷಿಸ್ತಾನ ಅರ್ಜುನ, ಅಶ್ವತ್ಥಾಮನನ್ನ ಸಾಯಿಸ್ತಾನ, ಅವನಿಗೆ ಮರಣದಂಡ ಸಿಗುತ್ತದ ಅನ್ನೋದನ್ನ ಈಗ ನಾವು ಈ ಒಂದು ಶ್ಲೋಕದಲ್ಲಿ ಮುಂದಕ್ಕೆ ನೋಡೋಣ. ಮುಂದುವರಿಸ್ತಾ 37ನೇ ಶ್ಲೋಕ. ಕ್ಷಮಿಸಿ 33ನೇ ಶ್ಲೋಕದಲ್ಲಿ 34ನೇ ಶ್ಲೋಕದಲ್ಲಿ ಅಶ್ವತ್ಥಾಮನ ಬಂಧನ ಆಗಿದೆ. ಅರ್ಜುನನ ನೋಡ್ಲಿಕ್ಕೆ ಅವನ ಕಣ್ಣುಗಳೆಲ್ಲ ಕೆಂಪಾಗಿದೆ. ಹಾಗೂ ತನ್ನ ಒಂದು ಕೌಶಲ್ಯದಿಂದ ಅಶ್ವತ್ಥಾಮನನ್ನ ಬಂಧಿಸಿದ್ದಾನೆ. ಆ ಪ್ರಾಣಿಯನ್ನ ಹೇಗೆ ಹಗ್ಗದಲ್ಲಿ ಹಾಕಿ ಕಟ್ಟಿ ಹಾಕ್ತಾರೋ ಆ ರೀತಿಯಾಗಿ ಅರ್ಜುನ ಅಶ್ವತ್ಥಾಮನನ್ನ ಕಟ್ಟಿ ಹಾಕಿದ್ದಾನೆ. ತನ್ನ ಶಿಬಿರಕ್ಕೆ ಕರೆದುಕೊಂಡು ಎಳ್ಕೊಂಡು ಹೋಗಿದ್ದಾನೆ. ಭಗವಂತ ಮಾತ್ರ ಕಮಲನಯನ ಅಂತ ಕರೆದಿದ್ದಾರೆ ಇಲ್ಲಿ ಭಗವಂತನನ್ನ. ಕಮಲನಯನನಾದಂತಹ ಭಗವಂತ ಅಶ್ವತ್ಥಾಮನನ್ನ ಬಂಧಿಸಿದಂತಹ ಅರ್ಜುನನನ್ನು ನೋಡ್ತಾ ಇದ್ದಾನೆ. ಹಾಗೂ ತಾನು ಕೋಪವನ್ನ ಪ್ರದರ್ಶಿಸ್ತಾ ಅರ್ಜುನನಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಏನು ಆಜ್ಞೆ ಮಾಡ್ತಾ ಇದ್ದಾನೆ?
ಅಶ್ವತ್ಥಾಮನ ಈ ರೀತಿಯಾಗಿ ಒಂದು ಆತತಾಯಿಯಾಗಿರುವಂತಹ ಅಶ್ವತ್ಥಾಮನನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರದು. ಅವನೊಬ್ಬ ಬ್ರಹ್ಮ ಬಂಧು ಆಗಿದ್ದಾನೆ. ಇಲ್ಲಿ 35ನೇ ಶ್ಲೋಕದಲ್ಲಿ ನೀವು ಕಾಣಬಹುದು, ಬ್ರಹ್ಮ ಬಂಧು ಇಮಂ ಜಹಿ. ಬ್ರಾಹ್ಮಣ ಸಂಬಂಧಿ ಮಾತ್ರ ಅವನು ಬ್ರಾಹ್ಮಣ ಅಲ್ಲ. ಈಗ ಒಬ್ಬ ವ್ಯಕ್ತಿ ಡಾಕ್ಟರ್ ಆಗಿರ್ಬೋದು, ಅವರ ಮಗನನ್ನು ನಾವು ಡಾಕ್ಟರ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಅವನು ಕೂಡ ಅದರಲ್ಲಿ ಅಭ್ಯಾಸವನ್ನ ಮಾಡಿರಬೇಕು, ಅವನು ಕಲಿತಿರಬೇಕು. ಇಲ್ಲ ಅವನು ಕೇವಲ ಒಬ್ಬ ಡಾಕ್ಟರ್ ಮಗ ಅಂತ ಹೇಳಿ ಅವನನ್ನು ಡಾಕ್ಟರ್ ಅಂತ ಕರೀಲಿಕ್ಕೆ ಬರುವುದಿಲ್ಲ. ಹಾಗೆ ಒಂದು ಲಾಯರ್, ಇಂಜಿನಿಯರ್ ಯಾರೇ ಆಗಿರಬಹುದು, ಅಥವಾ ಯಾವುದೇ ಒಂದು ಉನ್ನತ ಸ್ಥಾನದಲ್ಲಿ ಇರಬಹುದು ವ್ಯಕ್ತಿ, ಆ ಒಂದು ಲಕ್ಷಣ ಅವರ ಮಕ್ಕಳಲ್ಲಿ ಇರಬೇಕು ಅಂತ ಹೇಳಿದ್ರೆ ಅವರು ಕೂಡ ಅದನ್ನು ಸಂಪಾದನೆ ಮಾಡಬೇಕು. ಏನೂ ಮಾಡದೆ ಅವರನ್ನು ನಾವು ಆ ರೀತಿಯಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕನಿಷ್ಠ ಪಕ್ಷ ಅವರಿಗೆ ನಾವು ಗೌರವವನ್ನು ಸಲ್ಲಿಸಬಹುದು. ಆದ್ರೆ ಅವರಲ್ಲಿ ನಾವು ಪರಿಹಾರವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಇಲ್ಲಿ ಬ್ರಹ್ಮಬಂಧು ಅಂತ ಕರೆದಿದ್ದಾರೆ 35ನೇ ಶ್ಲೋಕದಲ್ಲಿ. ಯಾಕೆ ಈ ಅಶ್ವತ್ಥಾಮ ಬ್ರಹ್ಮಬಂಧು? ಅವನು ಅಧರ್ಮದ ಆಚರಣೆಯನ್ನ ಮಾಡಿದ್ದಾನೆ. ಇಲ್ಲಿ ಹೇಳಿದ ಹಾಗೆ ಮತ್ತಂ ಪ್ರಮತ್ತ ಉನ್ಮತ್ತ, ಈ ಬೇರೆ ಬೇರೆ ಹಂತಗಳಲ್ಲಿ ಯುದ್ಧವನ್ನ ಮಾಡಬಾರದು ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಯುದ್ಧವನ್ನ ಮಾಡಬೇಕು ಅಂತ ಹೇಳಿದ್ರೆ ತನ್ನ ಎದುರಾಳಿ ತನಗೆ ಸಮಾನನಾಗಿರಬೇಕು, ಹಾಗಿದ್ರೆ ಯುದ್ಧವನ್ನ ಮಾಡಬಹುದು. ಒಬ್ಬ ವ್ಯಕ್ತಿ ತಾನು ರಥದಲ್ಲಿ ನಿಂತಿದ್ದಾನೆ ಮತ್ತು ತನ್ನ ಎದುರಾಳಿ ನೆಲದಲ್ಲಿ ನಿಂತಿದ್ದಾನೆ ಅಂತ ಹೇಳಿದ್ರೆ ಯುದ್ಧವನ್ನ ಮಾಡುವ ಹಾಗಿಲ್ಲ. ತನ್ನ ಎದುರಾಳಿ ನಿಶಸ್ತ್ರನಾಗಿದ್ದಾನೆ ಅಂತ ಹೇಳಿದ್ರೆ ಅವನನ್ನು ಸಾಯಿಸುವ ಹಾಗಿಲ್ಲ. ಶರಣಾಗತನಾದ್ರೆ ಸಾಯಿಸುವ ಹಾಗಿಲ್ಲ. ಅಥವಾ ಮತ್ತನಾಗಿದ್ದಾನೆ, ಅವನು ಮತಿಗೆಟ್ಟಿದ್ದಾನೆ, ಹಾಗಿದ್ರೂ ಅವನನ್ನು ಸಾಯಿಸುವಂತಿಲ್ಲ. ಹೀಗೆ ಅನೇಕ ಯುದ್ಧ ನಿಯಮಗಳಿವೆ. ಆದ್ರೆ ಅಶ್ವತ್ಥಾಮನು ಇದೆಲ್ಲವನ್ನು ಕೂಡ ಮೀರಿದ್ದಾನೆ. ಅವನು ಇಲ್ಲಿ ಪಾಂಡವರ 5 ಮಕ್ಕಳನ್ನ ಸಂಹಾರ ಮಾಡಿದ್ದಾನೆ, ಅದು ನಿದ್ರೆ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ. ಹಾಗಾಗಿ ಅವನನ್ನ ಕೊಲ್ಲುವುದರಿಂದ ಅವನಿಗೂ ಒಳಿತಾಗುತ್ತದೆ, ಉಳಿದವರಿಗೂ ಕೂಡ ಒಳಿತಾಗ್ತದೆ. ಹೇಗೆ ಅಶ್ವತ್ಥಾಮನಿಗೆ ಒಳಿತಾಗ್ತದೆ? ಅಶ್ವತ್ಥಾಮ ಇರಲಿ ಅಥವಾ ಯಾವುದೇ ವ್ಯಕ್ತಿ ಇರಲಿ, ಮರಣದಂಡನೆಯಂತಹ ಶಿಕ್ಷೆಯನ್ನ ಪಡೆಯುವುದರಿಂದ ಏನಾಗ್ತದೆ, ಅವರು ಮಾಡಿದಂತಹ ಪಾಪಕ್ಕೆ ಈಗಲೇ ಪ್ರಾಯಶ್ಚಿತ್ತ ಆಗಿ ಹೋಗುತ್ತದೆ. ಮತ್ತೆ ಮುಂದಿನ ಜನ್ಮದಲ್ಲಿ ಅವರು ಕಷ್ಟಪಡುವಂತಹ ಅಗತ್ಯ ಇರುವುದಿಲ್ಲ. ಆದರೆ ಇಲ್ಲಿ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳದೇ ಹೋದ್ರೆ ಅವರಿಗೆ ಮತ್ತೆ ಮುಂದಿನ ಜನ್ಮದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಈ ರೀತಿಯಾದಂತಹ ಧರ್ಮ ಮಾರ್ಗದಲ್ಲಿ ಜನರನ್ನು ನಡೆಯುವಂತೆ ನ್ಯಾಯವನ್ನ ಮಾಡುವಂತಹ ರಾಜರು ಯಾರಿದ್ದಾರೆ, ಅವರು ಯಾವುದೇ ಈ ರೀತಿಯಾದಂತಹ ಶಿಕ್ಷೆಯನ್ನ ಕೊಡುವುದರಿಂದ ತಾವು ಯಾವುದೇ ಕರ್ಮವನ್ನ ಅನುಭವಿಸಬೇಕಾಗುವುದಿಲ್ಲ. ಉದಾಹರಣೆಗೆ, ಈಗ ಒಂದು ಕೋರ್ಟ್ನಲ್ಲಿ ಮರಣದಂಡನೆ ಆಗಿರುವಂತಹ ವ್ಯಕ್ತಿಗೆ ಮರಣದಂಡನೆಯನ್ನ ಕೊಡುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಒಂದು ಕುತ್ತಿಗೆಗೆ ಹಗ್ಗ ಹಾಕಿ ಅವನನ್ನ ನೇತು ಹಾಕುವಂಥದ್ದಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾಗಿ ಆ ರೀತಿಯಾಗಿ ಮಾಡಿದ ವ್ಯಕ್ತಿಗೆ ಕರ್ಮ ಬರುವುದಿಲ್ಲ. ಯಾಕಂದ್ರೆ ಅವನು ಕೇವಲ ತನ್ನ ಕರ್ತವ್ಯವನ್ನ ಮಾತ್ರ ಮಾಡ್ತಾ ಇದ್ದಾನೆ. ಹೀಗೆ ಆತತಾಯಿಯನ್ನ ಕೊಲ್ಲುವುದರಿಂದ ಯಾವುದೇ ಪಾಪವು ಬರುವುದಿಲ್ಲ ಅಂತ ಹೇಳಿ ಈ 36ನೇ ಶ್ಲೋಕದಲ್ಲಿ ಹೇಳ್ತಾರೆ. 37ನೆಯ ಶ್ಲೋಕದಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾರೆ. ಮತ್ತೊಬ್ಬರ ಪ್ರಾಣಕ್ಕೆ ಅಪಾಯ ಮಾಡಿ ತನ್ನ ಪೋಷಣೆ ಮಾಡಿಕೊಳ್ಳುವ ಕ್ರೂರ ಮತ್ತು ನೀಚ ವ್ಯಕ್ತಿಯು ಅವನ ಕಲ್ಯಾಣದ ಸಲುವಾಗಿಯೇ ಕೊಲ್ಲಲು ಅರ್ಹನು. ಅವನನ್ನು ಕೊಲ್ಲುವುದರಿಂದ ಅವನಿಗೂ ಕೂಡ ಒಳ್ಳೆಯದೇ. ಇಲ್ಲವಾದಲ್ಲಿ ಅವನು ತನ್ನ ಕರ್ಮಗಳಿಂದಲೇ ಪತನ ಹೊಂದುತ್ತಾನೆ. ಅವನೇನಾದ್ರೂ ಹಾಗೆ ಅವನನ್ನ ಬಿಟ್ಟು ಬಿಟ್ರೆ ಅವನು ಇನ್ನಷ್ಟು ಪಾಪಗಳನ್ನು ಮಾಡ್ತಾನೆ, ಅದರಿಂದ ಅವನು ಇನ್ನಷ್ಟು ಪತನವನ್ನ ಹೊಂದುತ್ತಾನೆ. ಆದ್ರೆ ಈ ರೀತಿ ಆತನ ಉದ್ಧಾರವನ್ನ ಮಾಡಲಿಕ್ಕೆ ಸಾಧ್ಯವಾದ್ರೆ ಅದು ಬಹಳ ಉತ್ತಮ. ಹಾಗಾಗಿ ಇಲ್ಲಿ ಅಶ್ವತ್ಥಾಮನನ್ನು ಸಾಯಿಸುವುದು ಅಂತ ಹೇಳಿದ್ರೆ ದ್ವೇಷದಿಂದ ಅಲ್ಲ, ಅದು ಅಶ್ವತ್ಥಾಮನ ಮಾಡಿರುವಂತಹ ಆ ಹೀನಾಯ ಕಾರ್ಯ ಏನಿದೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿಯೂ ಕೆಲಸ ಮಾಡ್ತದೆ. ಆಮೇಲೆ ಶ್ರೀಕೃಷ್ಣ ತನ್ನ ಮಾತನ್ನ ಮುಂದುವರಿಸ್ತಾನೆ. ಏನಂತ ಹೇಳಿದ್ರೆ, ನೀನು ದ್ರೌಪದಿಗೆ ಮಾತು ಕೊಟ್ಟಿದ್ಯಲ್ವ ಬರುವಾಗ ಅಶ್ವತ್ಥಾಮನನ್ನ ಸಾಯಿಸ್ತೇನೆ ಅಂತ ಹೇಳಿ, ಮತ್ತೆ ಈಗ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀಯ? ಪ್ರತಿಶ್ರುತಂ ಚ ಭವತಾ ಪಾಂಚಾಲ್ಯೇ ಶೃಣ್ವತೋ ಮಮ ಅಹರಿಷ್ಯೇಷ ಶರಸ್ತಸ್ಯ ಯಸ್ತೆ ಮಾನಿನಿ ಪುತ್ರಃ. ಇದಲ್ಲದೆ ನೀನು ದ್ರೌಪದಿಗೆ ಅವಳ ಪುತ್ರರ ಹಂತಕನ ಶಿರವನ್ನು ತಂದುಕೊಡುವುದಾಗಿ ಭರವಸೆ ಕೊಟ್ಟಿರುವುದನ್ನು ನಾನು ಸ್ವತಃ ಕೇಳಿದ್ದೇನೆ. ಇಲ್ಲಿ ಶ್ರೀಕೃಷ್ಣ ಅಶ್ವತ್ಥಾಮನನ್ನ ಕೊಲ್ಲಬೇಕು ಯಾಕೆ ಅನ್ನೋದಕ್ಕೆ ಬಲವಾದಂತಹ ಕಾರಣಗಳನ್ನ ಕೊಡ್ತಾ ಇದ್ದಾನೆ.
ತದಸೌ ವಧ್ಯತಾಂ ಪಾಪ ಆತತಾಯಾತ್ಮನ ಬಂಧುಃ ಚತುಶ್ಚ ವಿಪ್ರಿಯಂ ವೀರ ಕೃತವಾನ್ ಕುಲಸ್ಪಾಂಸನ. ಈ ಮನುಷ್ಯನು ಒಬ್ಬ ಕೊಲೆಪಾತಕ ಮತ್ತು ನಿನ್ನ ಕುಟುಂಬದ ಸದಸ್ಯರನ್ನೇ ಕೊಂದಿದ್ದಾನೆ. ಅಷ್ಟೇ ಅಲ್ಲದೆ ತನ್ನ ಸ್ವಾಮಿಯನ್ನು ಅಸಂತುಷ್ಟಗೊಳಿಸಿದ್ದಾನೆ. ಅವನು ತನ್ನ ಕುಟುಂಬದ ದಗ್ಧ ಅವಶೇಷ ಮಾತ್ರ. ಅವನನ್ನು ಕೊಲ್ಲಲು ಅವನನ್ನು ತಕ್ಷಣ ಕೊಲ್ಲು ಅಂತೇಳಿ ಕೃಷ್ಣನು ಅರ್ಜುನನಿಗೆ ಹೇಳಿಬಿಡ್ತಾನೆ. ಅಶ್ವತ್ಥಾಮ ವಧೆಗೆ ಅರ್ಹನಾಗಿದ್ದಾನೆ. ಅವನು ತನ್ನ ಸ್ವಾಮಿಯನ್ನು ಕೂಡ ಅಸಂತುಷ್ಟಗೊಳಿಸಿದ್ದಾನೆ. ಇಲ್ಲಿ ದುರ್ಯೋಧನೆಯೂ ಕೂಡ ಸಮಾಧಾನ ಆಗಲಿಲ್ಲ. ಪಾಂಡವರ ಮಕ್ಕಳನ್ನ ಸಾಯಿಸಿದ್ರಿಂದ ಏನು ಪ್ರಯೋಜನ ಬಂತು? ಪಾಂಡವರನ್ನ ಸಾಯಿಸಿದ್ರು ದುರ್ಯೋಧನಿಗೆ ಏನೋ ಸ್ವಲ್ಪ ಖುಷಿ ಆಗ್ತಾ ಇತ್ತೋ ಏನೋ, ಆದ್ರೆ ಅವರ ಮಕ್ಕಳನ್ನ ಸಾಯಿಸೋದ್ರಿಂದ ಅಶ್ವತ್ಥಾಮನಿಗೆ ಯಾವುದೇ ಸಂತೋಷವೂ ಕೂಡ ಉಂಟಾಗುವುದಿಲ್ಲ. ಮುಂದುವರಿಸ್ತಾ 38ನೇ ಶ್ಲೋಕ, 39ನೇ ಶ್ಲೋಕ. ಅದು ಅಶ್ವತ್ಥಾಮನು ಹಂತಕನಾಗಿದ್ದಾನೆ ಅನ್ನುವಂತಹ ವಿಚಾರ. ಇನ್ನು 40ನೇ ಶ್ಲೋಕದಲ್ಲಿ ಸೂತ ಮುನಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಅರ್ಜುನನ ಪರೀಕ್ಷೆ ನಡೀತಾ ಇದೆ. ಶ್ರೀಕೃಷ್ಣ ಈ ರೀತಿಯಾಗಿ ಹೇಳೋದ್ರಿಂದ ಅರ್ಜುನ ಹೇಗೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾನೆ ಅನ್ನುವಂತಹ ಪರೀಕ್ಷೆಯನ್ನ ಶ್ರೀಕೃಷ್ಣನು ಅರ್ಜುನನಿಗೆ ಒಡ್ಡುತ್ತಾ ಇದ್ದಾನೆ. ಸೂತ ಮುನಿಗಳು ಹೇಳ್ತಾರೆ, ಏವಂ 40ನೇ ಶ್ಲೋಕ. ಏವಂ ಪರೀಕ್ಷಿತಾ ಧರ್ಮಂ ಪಾರ್ಥ ಕೃಷ್ಣೇನ ಚೋದಿತಃ ನೇಚ್ಛದ್ಯತುಂ ಗುರುಸುತಂ ಯದ್ಯಪ್ಯಾತ್ಮಹನಂ ಮಹಾನ್. ಸೂತಮುನಿಗಳು ಹೇಳಿದರು, ಕೃಷ್ಣನು ಅರ್ಜುನನ ಧರ್ಮವನ್ನು ಪರೀಕ್ಷಿಸುತ್ತಿದ್ದ. ಅಂತೆಯೇ ದ್ರೋಣಾಚಾರ್ಯರ ಪುತ್ರನನ್ನು ಕೊಲ್ಲುವಂತೆ ಉತ್ತೇಜಿಸುತ್ತಿದ್ದ. ಆದರೆ ಮಹಾತ್ಮನಾದ ಅರ್ಜುನ ತನ್ನ ಕುಟುಂಬದ ಸದಸ್ಯರನ್ನು ಹೀನ ರೀತಿಯಲ್ಲಿ ಕೊಲೆಗೈದ ಪಾತಕಿ ಅಶ್ವತ್ಥಾಮನನ್ನು ಸಾಯಿಸಬೇಕೆಂಬ ಆಲೋಚನೆಯನ್ನು ಇಷ್ಟಪಡಲಿಲ್ಲ. ಇದು ಭಕ್ತರ ಲಕ್ಷಣ. ಭಕ್ತರು ತಮಗೆ ಜನರು ಎಷ್ಟೇ ಕೆಟ್ಟದನ್ನು ಬಯಸಿದ್ರು ಕೂಡ ತಾವು ಅವರಿಗೆ ಒಳಿತೇ ಆಗಲಿ ಅಂತ ಹೇಳಿ ಬಯಸ್ತಾರೆ. ಅಂತಹ ಶ್ರೇಷ್ಠವಾದಂತಹ ಒಂದು ಮನಸ್ಥಿತಿಯನ್ನ ಭಕ್ತರು ಹೊಂದಿರ್ತಾರೆ. ಯಾಕಂದ್ರೆ ಆ ಭಗವಂತನಲ್ಲಿರುವಂತಹ ಮನಸ್ಥಿತಿಯೇ ಅವರಲ್ಲಿಯೂ ಕೂಡ ಕಾಣ್ತದೆ. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈ ಗುಣೈಸ್ತತ್ರ ಸಮಸತೆ ಸುರ. ಯಾರಲ್ಲಿ ಅಕಿಂಚನವಾದಂತಹ ಭಕ್ತಿ ಇರ್ತದೋ ಅವರು ಎಲ್ಲ ಭಗವಂತನ ಎಲ್ಲಾ ಉತ್ತಮ ಗುಣಗಳನ್ನು ತಾವು ಹೊಂದಿರ್ತಾರೆ. 41. ಅಥೋಪ್ಯೇತ್ಯಾಶ್ವ ಶಿಬಿರಂ ಗೋವಿಂದ ಪ್ರಿಯ ಸಾರಥಿ ನ್ಯವೇದಯತ್ತಂ ಪ್ರಿಯಾಯೈ ಶೋಚಂತ್ಯ ಆತ್ಮಜಾನ್ ಹತಾನ್. ಅರ್ಜುನನು ತನ್ನ ಪ್ರಿಯ ಮಿತ್ರ ಮತ್ತು ಸಾರಥಿಯಾದ ಶ್ರೀಕೃಷ್ಣನೊಂದಿಗೆ ತನ್ನ ಶಿಬಿರವನ್ನು ತಲುಪಿದ ಬಳಿಕ ಪುತ್ರರ ಕೊಲೆಯಿಂದಾಗಿ ಶೋಕಿಸುತ್ತಿದ್ದ ಪ್ರಿಯ ಮಡದಿಗೆ ಕೊಲೆಪಾತಕಿಯನ್ನು ಒಪ್ಪಿಸಿದನು. ಈಗ ನಿರ್ಧಾರವನ್ನ ಕೈಗೊಳ್ಳಬೇಕಾದದ್ದು ದ್ರೌಪದಿ. ಯಾಕಂದ್ರೆ ದ್ರೌಪದಿಗೆ ಇಲ್ಲಿ ಅನ್ಯಾಯವಾಗಿದೆ. ಅವಳ ಮಕ್ಕಳನ್ನು ಸಂಹಾರ ಮಾಡಲಾಗಿದೆ. ಇವರೇನೋ ಬೇಡ ಅಂತ ಹೇಳ್ಬೋದು ಪಾಂಡವರು, ಆದ್ರೆ ದ್ರೌಪದಿ ಹೇಳಬೇಕಲ್ಲ. ಹಾಗಾಗಿ ಆ ದ್ರೌಪದಿಯ ಹತ್ತಿರಕ್ಕೆ ಅಶ್ವತ್ಥಾಮನನ್ನ ಕರೆದುಕೊಂಡು ಬಂದಿದ್ದಾರೆ. ದ್ರೌಪದಿಯ ಕೈಯಲ್ಲಿ ಒಪ್ಪಿಸಿದ್ದಾರೆ. ಆದರೆ ದ್ರೌಪದಿ ತನ್ನ ವಾಮ ಸ್ವಭಾವದಿಂದಾಗಿ ಅಶ್ವತ್ಥಾಮನನ್ನ ಶಿಕ್ಷಿಸಬಾರದು, ಅವನನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಾದವನ್ನ ಮಾಡ್ತಾಳೆ. ಅದಕ್ಕೆ ಅನೇಕ ಕಾರಣಗಳನ್ನು ಕೂಡ ಆಕೆ ಕೊಡ್ತಾಳೆ. ತಥಾಹೃತಂ ಪಶುವತ್ ಪಾಶಬದ್ಧ ಮವಾಂಗ್ಮಖಂ ಕರ್ಮ ಜುಗುಪ್ಸಿತೇನ ನಿರೀಕ್ಷ ಕೃಷ್ಣ ಪ್ರಕೃತಂ ಗುರೋ ಸುತಂ ವಾಮಸ್ವಭಾವ ಕೃಪಯಾ ನನಾಮ. ಇಲ್ಲಿ ವಾಮ ಸ್ವಭಾವ ಅಂದರೆ ಇದು ಇನ್ನೊಬ್ಬರಿಗೆ ಒಳಿತಾಗಲಿ ಅನ್ನುವುದನ್ನ ಬಯಸುವಂತಹ ವ್ಯಕ್ತಿ, ಎಲ್ಲರಿಗೂ ಆಕರ್ಷಣೀಯವಾಗಿರುವಂತಹ ಒಂದು ಸ್ವಭಾವ. ಆದರೆ ಆ ಸ್ವಭಾವವನ್ನು ಜನರು ತಾವು ದುರುಪಯೋಗ ಪಡಿಸಿಕೊಳ್ಳುವುದನ್ನು ಕೂಡ ನಾವು ಕಾಣಬಹುದು. ಯಾರಾದ್ರೂ ಬಹಳಷ್ಟು ಕ್ಷಮಾಶೀಲರಾಗಿದ್ರೆ ಜನರು ಅವರ ಒಂದು ಕ್ಷಮಾಶೀಲತೆಯೇ ಅವರಿಗೆ ಅವರಲ್ಲಿರುವಂತಹ ಒಂದು ದೋಷ ಅಂತ ಹೇಳಿ ಭಾವಿಸ್ತಾರೆ. ಆದರೆ ನಿಜವಾಗಿ ಅದು ದೋಷ ಅಲ್ಲ, ಅದು ನಿಜವಾದಂತಹ ಉತ್ತಮ ಗುಣ, ಕ್ಷಮಾಶೀಲತೆ. ಇಲ್ಲಿ ದ್ರೌಪದಿ
ತನ್ನ ಕ್ಷಮಾಶೀಲ ಗುಣದಿಂದಾಗಿ ಅಶ್ವತ್ಥಾಮನನ್ನ ಶಿಕ್ಷಿಸಬೇಡಿ ಅಂತ ಹೇಳಿ ಹೇಳ್ತಾಳೆ. ಯಾತಕ್ಕೋಸ್ಕರ ಹಾಗೆ ಹೇಳ್ತಾಳೆ? ಅಶ್ವತ್ಥಾಮನಿಗೆ ದ್ರೌಪದಿ ಯಾಕೆ ಅಷ್ಟೊಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾಳೆ? ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ 43ನೇ ಶ್ಲೋಕದಿಂದ ಕಾರಣವನ್ನ ಹೇಳ್ತಾರೆ. ಉವಾಚ ಚಾಸಹಂತಸ್ಯ ಬಂಧನಾನಯಂ ಸತಿ ಮುಚ್ಯತಾಮೇಷ ಬ್ರಾಹ್ಮಣೋ ನಿರತಾಂ ಗುರು. ಅಶ್ವತ್ಥಾಮನನ್ನು ಹಗ್ಗಗಳಿಂದ ಬಂಧಿಸಿರುವುದನ್ನು ಅವಳಿಂದ ಸಹಿಸಲಾಗಲಿಲ್ಲ. ಸಾಧ್ವೀಮಣಿಯಾದ ಅವಳು ಹೇಳಿದಳು, ಅವನನ್ನು ಬಿಡುಗಡೆ ಮಾಡಿ, ಏಕೆಂದರೆ ಅವನು ಬ್ರಾಹ್ಮಣ ಮತ್ತು ನಮ್ಮ ಗುರು. ಇಲ್ಲಿ ಅಶ್ವತ್ಥಾಮ ಅವನನ್ನ ಧರ್ಮಕ್ಕೆ ವಿರುದ್ಧವಾಗಿ ನಾವು ಶಿಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಶ್ವತ್ಥಾಮನು ನಮ್ಮ ಗುರುಗಳ ಮಗನಾಗಿದ್ದಾನೆ. ಗುರುವಿನ ಮಗನನ್ನ ಸಾಯಿಸುವುದು ಅದು ಒಳ್ಳೆಯದಲ್ಲ. ಅವನು ಶಿಕ್ಷಾರ್ಹನಲ್ಲ, ಬದಲಾಗಿ ನಮಗೆಲ್ಲರಿಗೂ ಕೂಡ ಗುರು ಆಗಿದ್ದಾನೆ. ಮಗನು ತಂದೆಯನ್ನ ಪ್ರತಿನಿಧಿಸ್ತಾನೆ. ಈಗ ತಂದೆ ಇಲ್ಲ, ದ್ರೋಣಾಚಾರ್ಯರು ಅವರು ಶರೀರ ತ್ಯಾಗ ಮಾಡಿದ್ದಾರೆ ಯುದ್ಧದಲ್ಲಿ. ಹಾಗಾಗಿ ಅವರ ಬದಲಿಗೆ ಈಗ ಇರುವಂಥದ್ದು ಅಶ್ವತ್ಥಾಮ. ಹಾಗಾಗಿ ಅಶ್ವತ್ಥಾಮನು ಉಳಿಬೇಕು. ಅಶ್ವತ್ಥಾಮನ ತಾಯಿ ಒಬ್ಳೇ ಇರುವಂಥದ್ದು ಕೃಪಿ. ಆಕೆಯು ಕೂಡ ಶರೀರವನ್ನು ತ್ಯಾಗ ಮಾಡಲಿಲ್ಲ. ಆಕೆ ಇನ್ನೂ ಇದ್ದಾಳೆ, ಯಾಕಂದ್ರೆ ತನ್ನ ಮಗ ಅಶ್ವತ್ಥಾಮ ಇದ್ದಾನೆ. ಆ ಅಶ್ವತ್ಥಾಮನನ್ನು ನಾವು ಈಗ ಸಾಯಿಸಿ ಬಿಟ್ರೆ ಆತನ ತಾಯಿಗೂ ಅನ್ಯಾಯವಾಗ್ತದೆ. ಹಾಗೆ ಅವನು ಏನು ಆ ಒಂದು ಧರ್ಮವನ್ನು ಆಚರಿಸುವಂತಹ ಕುಟುಂಬದಲ್ಲಿ ಹುಟ್ಟಿದ್ದಾನೋ ಆ ಒಂದು ಕುಟುಂಬಕ್ಕೆ ಕೂಡ ಅವಮಾನವನ್ನ ಮಾಡಿದ ಹಾಗೆ ಆಗುತ್ತದೆ. ಆದ್ರಿಂದ ಅವನನ್ನು ಸಾಯಿಸಬೇಡಿ, ಅವನು ನಮ್ಮ ಗುರುಪುತ್ರ ಅಂತ ಹೇಳಿ ದ್ರೌಪದಿಯು ಇಲ್ಲಿ ಹೇಳ್ತಾ ಇದ್ದಾಳೆ. ಅರ್ಜುನ ಮತ್ತು ಶ್ರೀಕೃಷ್ಣ, ಭೀಮ ಮತ್ತು ಯುಧಿಷ್ಠಿರ ಇನ್ನಿತರ ಎಲ್ಲ ಮುಖ್ಯ ವ್ಯಕ್ತಿಗಳ ಮುಂದೆ ಈ ರೀತಿಯಾಗಿ ಆಕೆ ಹೇಳ್ತಾ ಇದ್ದಾಳೆ. ಸರಹಸ್ಯೋ ಧನುರ್ವೇದ ಸವಿಸರ್ಗೋಪಮಯಸಂಯುತ ಸಂಯಮಃ ಅಸ್ತ್ರಗಾಮಶ್ಚ ಭವತಾ ಶಿಕ್ಷಿತೋ ಯದನುಗ್ರಹಾತ್. ದ್ರೋಣಾಚಾರ್ಯರ ಅನುಗ್ರಹದಿಂದಾಗಿ ನೀವು ಬಾಣಪ್ರಯೋಗದ ಸಮರ ಕಲೆಯನ್ನು, ಅಸ್ತ್ರಗಳನ್ನು ನಿಯಂತ್ರಿಸುವ ರಹಸ್ಯ ಕಲೆಯನ್ನು ಕಲಿತಿರುವಿರಿ. ಇದು ಎಲ್ಲರಿಗೂ ಕೂಡ ತಿಳಿದಿರುವಂತಹದ್ದು. ದ್ರೋಣಾಚಾರ್ಯರೇ ಎಲ್ಲ ಕೌರವರಿಗೂ ಪಾಂಡವರಿಗೂ ಆ ಒಂದು ಬಿಲ್ಲು ವಿದ್ಯೆಯನ್ನು ಕಲಿಸಿಕೊಟ್ಟಿರುವಂಥದ್ದು, ಧನುರ್ವೇದವನ್ನ. ಅದರಿಂದ ಅವರನ್ನು ಸಾಯಿಸಬಾರದು, ದ್ರೋಣಾಚಾರ್ಯರನ್ನ ಅದು ಅಶ್ವತ್ಥಾಮನನ್ನ ಸಾಯಿಸಬಾರದು. ದ್ರೌಣಿ ಅಂತ ಹೇಳ್ತಾರೆ. ದ್ರೌಣಿ ಅಂದ್ರೆ ದ್ರೋಣಾಚಾರ್ಯರ ಮಗ ಅಂತ ಹೇಳಿ ಅರ್ಥ. ಮುಂದಕ್ಕೆ 45 ಸ ಏಷ ಭಗವಾನ್ ದ್ರೋಣ ಪ್ರಜಾರೂಪೇಣ ವರ್ತತೆ ತಸ್ಯಾತ್ಮನೋಧಂ ಪ್ರತ್ಯಾಸ್ತೆ ನಾನ್ವಗಾದ್ವೀರ ಸುಕೃಪಿ. ಅವರು ಅಂದ್ರೆ ದ್ರೋಣಾಚಾರ್ಯರು ತಮ್ಮ ಪುತ್ರನಿಂದ ಪ್ರತಿನಿಧಿತನಾಗಿ ಈಗಲೂ ಇದ್ದಾರೆ. ಅವರ ಪತ್ನಿ ಕೃಪಿಯು ಪುತ್ರನೊಬ್ಬನು ಇದ್ದುದರಿಂದ ಪತಿಯೊಡನೆ ಸಹಗಮನ ಮಾಡಲಿಲ್ಲ. ಕೃಪಿ ಇವತ್ತು ಬದುಕಿದ್ದಾಳೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಶ್ವತ್ಥಾಮ. ಅಶ್ವತ್ಥಾಮನು ಈಗ ಸತ್ತು ಹೋದ ಅಂತ ಹೇಳಿದ್ರೆ, ಅವನನ್ನ ಸಾಯಿಸಿದ್ರು ಅಂತ ಹೇಳಿದ್ರೆ ಆಕೆ ಬದುಕಿರ್ಲಿಕ್ಕೆ ಕಾರಣವೇ ಉಳಿದಿರುವುದಿಲ್ಲ. ನಾನು ಈಗ ನನ್ನ ಮಕ್ಕಳನ್ನ ಕಳೆದುಕೊಂಡು ಅಳ್ತಾ ಇದ್ದೇನೆ. ಕೃಪಿಯೂ ಕೂಡ ಅದೇ ರೀತಿಯಾಗಿ ನನ್ನ ರೀತಿಯಲ್ಲಿ ಅಳಬೇಕು ಅಂತ ಹೇಳಿ ನೀವು ಬಯಸ್ತೀರಾ ಅನ್ನುವಂಥದ್ದು ಇಲ್ಲಿ ಅರ್ಜುನನ ಪ್ರಶ್ನೆ, ದ್ರೌಪದಿಯ ಪ್ರಶ್ನೆಯಾಗಿದೆ. ಇದು ದ್ರೌಪದಿ ತೋರಿಸ್ತಾ ಇರುವಂತಹ ಕರುಣೆ. ಹಾಗೆ ದ್ರೌಪದಿ ಇನ್ನೊಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾಳೆ. ತದ್ಧರ್ಮಜ್ಞ ಮಹಾಭಾಗ ಭವದ್ಭಿರ್ಗೌರವಂ ಕುಲಂ ವೃಜಿನಂ ನರ್ಹತಿ ಪ್ರಾಪ್ತುಂ ಪೂಜ್ಯಂ ವಂದ್ಯಂ ಅಭೀಕ್ಷ್ಣಶಃ. ಧರ್ಮ ತತ್ವಜ್ಞಾನಿಯಾದ ಎಲೆ ಅದೃಷ್ಟಶಾಲಿಯೇ, ಸರ್ವದಾ ವಂದ್ಯರೂ ಮತ್ತು ಪೂಜ್ಯರೂ ಆಗಿರುವವರ ಮಹಿಮಾನ್ವಿತ ಕುಟುಂಬಗಳ ಸದಸ್ಯರಿಗೆ ದುಃಖ ಉಂಟು ಮಾಡುವುದು ನಮಗೆ ಒಳ್ಳೆಯದಲ್ಲ. ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದತಿರಿಚ್ಯತೆ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆ ಸಂಭಾವಿತನಾಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಅವಮಾನವನ್ನ ಮಾಡುವಂಥದ್ದು ಅವನ ಮರಣಕ್ಕೆ ಸಮಾನವಾಗುತ್ತದೆ. ಈ ದ್ರೋಣಾಚಾರ್ಯರ ಕುಟುಂಬ ಅಂತ ಹೇಳಿದ್ರೆ ಎಲ್ಲ ಕಡೆ ಉತ್ತಮವಾದಂತಹ ಸ್ಥಾನವನ್ನು ಹೊಂದಿರುವಂತಹದ್ದು. ಅಂತಹ ಕುಟುಂಬಕ್ಕೆ ನೀವು ಅವಮಾನ ಮಾಡಿದರೆ ಏನಾಗುತ್ತದೆ? ಅವರ ಒಂದು ಪ್ರತಿರೋಧದಿಂದ ನಮ್ಮ ಒಂದು ಕುಟುಂಬವೇ
ನಾಶವಾಗುತ್ತದೆ, ನಾವು ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನನ್ನ ಸಾಯಿಸುವುದು ಬೇಡ ಅಂತ ಹೇಳಿ ಇಲ್ಲಿ ದ್ರೌಪದಿ ಹೇಳ್ತಾ ಇದ್ದಾಳೆ. ಮಾರೋದಿದ್ಯಸ್ಯ ಜನನಿ ಗೌತಮಿ ಪತಿದೇವತಾ ಯಥಾಹಂ ಮೃತಮತ್ಸ್ಯಾರ್ಥ ರೋಧಿಮಶ್ರುಮುಖಿ ಮುಹು. ನನ್ನ ಪ್ರಭುವೇ, ದ್ರೋಣಪತ್ನಿಯು ನನ್ನಂತೆ ರೋಧಿಸುವಂತೆ ಮಾಡಬೇಡ. ನನ್ನ ಪುತ್ರರ ಮರಣದಿಂದ ನಾನು ದುಃಖಿ, ಅವಳು ನನ್ನಂತೆ ಸದಾ ರೋಧಿಸದೇ ಇರುವಂತಾಗಲಿ. ಇಲ್ಲಿ ಕೃಪಿಯೂ ಕೂಡ ನನ್ನ ಹಾಗೆ ಅಳುವಂತೆ ಮಾಡಬೇಡಿ. ಅವಳು ಸುಖವಾಗಿರ್ಲಿ, ತನ್ನ ಗಂಡನ್ನ ಕಳೆದುಕೊಂಡಿದ್ದಾಳೆ, ಕನಿಷ್ಠ ಪಕ್ಷ ಈಗ ಆಕೆ ತನ್ನ ಮಗನನ್ನಾದ್ರೂ ಹೊಂದಿದ್ದಾಳೆ. ಹಾಗಾಗಿ ಅವನನ್ನ ಹಾಗೆ ಉಳಿಸಿ ಬಿಡಿ ಅಂತ ಹೇಳಿ ಇಲ್ಲಿ ದ್ರೌಪದಿ ಎಲ್ಲರ ಮುಂದೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾಳೆ. 48ನೇ ಶ್ಲೋಕ. ಯೈಕೋಪಿತಂ ಬ್ರಹ್ಮಕುಲಂ ರಾಜಜ್ಞೈರಜಿತಾತ್ಮಭಿಃ ತತ್ಕುಲಂ ಪ್ರದಹ್ಯತ್ಯಾಶು ಸಾನುಬಂಧಂ ಶುಚಾರ್ಪಿತಂ. ಕ್ಷತ್ರಿಯ ಆಡಳಿತ ವ್ಯವಸ್ಥೆಯು ಇಂದ್ರಿಯ ನಿಗ್ರಹ ವಿಷಯಕ್ಕೆ ಪ್ರತಿಬಂಧಕವನ್ನು ತೋರದೆ ಬ್ರಾಹ್ಮಣ ವರ್ಗಕ್ಕೆ ನೋವನ್ನುಂಟು ಮಾಡಿ ಅವರನ್ನು ಕೆರಳಿಸಿದಲ್ಲಿ ಆಗ ಆ ಕೋಪಾಗ್ನಿಯು ಇಡೀ ರಾಜಮನೆತನವನ್ನು ಸುಟ್ಟು ಅವರೆಲ್ಲರಿಗೂ ಮರಣದ ದುಃಖವನ್ನು ಉಂಟು ಮಾಡುತ್ತದೆ. ನಾವು ಬ್ರಾಹ್ಮಣ ಕುಲಕ್ಕೆ ಅವಮಾನ ಮಾಡಿದ್ರೆ ಅವರು ಪಡುವಂತಹ ದುಃಖದಿಂದ ನಮಗೂ ದುಃಖ ಉಂಟಾಗುತ್ತದೆ. ಮುಂದುವರಿಸ್ತಾ ಸೂತ ಉವಾಚ ಧರ್ಮ್ಯಂ ನ್ಯಾಯಂ ಸಕರುಣಂ ನಿರ್ವ್ಯಲೀಕಂ ಸಮಂ ಮಹತ್ ರಾಜಾ ಧರ್ಮಸುತೋ ರಾಜ್ಞಾ ಪ್ರತ್ಯನಂದ ದ್ವಿಜ. ದ್ರೌಪದಿ ಕೊಟ್ಟ ಎಲ್ಲಾ ಕಾರಣಗಳನ್ನು ಇಲ್ಲಿ ಮತ್ತೆ ಇನ್ನೊಂದು ಸಲ ತಿಳಿಸಿದ್ದಾರೆ. ಧರ್ಮ್ಯಂ ಅಂದ್ರೆ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಬ್ರಾಹ್ಮಣ ಕುಟುಂಬದಲ್ಲಿ ಅಶ್ವತ್ಥಾಮ ಹುಟ್ಟಿದ್ದಾನೆ. ನ್ಯಾಯಂ, ದ್ರೋಣಾಚಾರ್ಯರಿಂದ ನಾವು ಬಿಲ್ಲು ವಿದ್ಯೆಯನ್ನು ಪಡೆದಿದ್ದೇವೆ, ಹಾಗಾಗಿ ಅವರ ಕುಟುಂಬವನ್ನು ಸಂಹಾರ ಮಾಡುವುದು ನ್ಯಾಯವಲ್ಲ. ಸಕರುಣಂ, ದ್ರೋಣಾಚಾರ್ಯರು ಇನ್ನೂ ಜೀವಂತವಾಗಿದ್ದಾರೆ, ಕೃಪಿಯು ಇನ್ನೂ ಬದುಕಿದ್ದಾಳೆ, ಹಾಗಾಗಿ ಅವರನ್ನ ಕೊಲ್ಲುವಂಥದ್ದು ಸರಿಯಲ್ಲ. ನಿರ್ವ್ಯಲೀಕಂ, ಇನ್ನೊಬ್ಬರಿಗೆ ನೋವು ಕೊಟ್ಟು ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಸಮಂ, ನನ್ನ ಹಾಗೆ ಅಶ್ವತ್ಥಾಮನ ತಾಯಿಯು ಕೂಡ ಬೇಸರ ಮಾಡುವುದು ಅಥವಾ ಅಳುವಂತಹದ್ದು ಅಂತಹ ಸನ್ನಿವೇಶವನ್ನು ದಯವಿಟ್ಟು ಸೃಷ್ಟಿ ಮಾಡಬೇಡಿ ಅಂತ ಹೇಳಿ ಇಲ್ಲಿ ದ್ರೌಪದಿಯು ಎಲ್ಲರಲ್ಲಿಯೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಇದು ಸೂತಮುನಿಗಳು ಹೇಳಿದಂತಹ ಮಾತು. ಈಗ ದ್ರೌಪದಿಯ ಮಾತುಗಳನ್ನು ಕೇಳಿ ಅದಕ್ಕೆ ಯುಧಿಷ್ಠಿರ ಮಹಾರಾಜನು ಸಮ್ಮತಿಸ್ತಾನೆ. ಆದ್ರೆ ದ್ರೌಪದಿಯ ಮಾತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದು ಭೀಮ. ದ್ರೌಪದಿಯ ಮಾತಿಗೆ ಪರ ಮತ್ತು ವಿರೋಧಗಳು ಹೇಗೆ ವ್ಯಕ್ತ ಆಯಿತು ಅನ್ನೋದನ್ನ ಈಗ ನಾವು ನೋಡೋಣ. 49ನೇ ಶ್ಲೋಕದಿಂದ. ಎಲೆ ಬ್ರಾಹ್ಮಣರೇ, ಧರ್ಮತತ್ವಗಳಿಗೆ ಅನುಗುಣವಾದ ಮತ್ತು ನ್ಯಾಯ ಸಮರ್ಥನೀಯವಾದ ರಾಣಿಯ ಮಾತನ್ನು ಯುಧಿಷ್ಠಿರ ಮಹಾರಾಜನು ಸಂಪೂರ್ಣವಾಗಿ ಬೆಂಬಲಿಸಿದನು. ಆ ಮಾತುಗಳು ಮಹೋನ್ನತವಾಗಿ ಕರುಣಾಭರಿತವಾಗಿದ್ದುದಲ್ಲವೇ ಅಲ್ಲದೆ ಸಮ್ಯಕ್ ಭರಿತವಾಗಿ ವಂಚನಾರಹಿತವಾಗಿದ್ದವು. ಧರ್ಮರಾಜ ಆತನು ಧರ್ಮವನ್ನ ಬಿಟ್ಟು ಯಾವತ್ತೂ ನಿಲ್ಲುವವನಲ್ಲ, ಯಾವಾಗಲೂ ಧರ್ಮ ಪಾಲನೆಯನ್ನೇ ಮಾಡ್ತಾನೆ. ಅಂತಹ ಅಜಾತ ಶತ್ರುವಾದಂತಹ ಯುಧಿಷ್ಠಿರ ಮಹಾರಾಜನು ಅಶ್ವತ್ಥಾಮನನ್ನ ಕ್ಷಮಿಸ್ಲಿಕ್ಕೆ ಒಪ್ಪಿಕೊಳ್ತಾನೆ, ಅವನನ್ನು ಸಾಯಿಸುವುದು ಬೇಡ. ನಿರ್ವ್ಯಲೀಕಂ ಸಮಂ, ಹೀಗೆ ಮುಂದುವರಿಸ್ತಾ ಯಾರೆಲ್ಲ ಯುಧಿಷ್ಠಿರ ಮಹಾರಾಜನ ಪಕ್ಷದಲ್ಲಿ ಸೇರಿಕೊಂಡ್ರು, ಅಂದ್ರೆ ಯುಧಿಷ್ಠಿರ ಮಹಾರಾಜನ ನಿರ್ಧಾರವನ್ನು ಒಪ್ಪಿಕೊಂಡ್ರು ಅನ್ನೋದನ್ನ ಇಲ್ಲಿ 50ನೇ ಶ್ಲೋಕದಲ್ಲಿ ಹೇಳಿಕೊಡುತ್ತಾರೆ. ನಕುಲ, ಸಹದೇವ, ಸಾತ್ಯಕಿ, ಅರ್ಜುನ, ದೇವಕಿ ಪುತ್ರನಾದ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ, ಮಹಿಳೆಯರು ಮತ್ತು ಉಳಿದವರೆಲ್ಲರೂ ರಾಜನ ಮಾತನ್ನು ಸರ್ವಾನುಮತದಿಂದ ಒಪ್ಪಿಕೊಂಡರು. ಈ ರೀತಿ ಎಲ್ಲರೂ ಕೂಡ ಯುಧಿಷ್ಠಿರ ಮಹಾರಾಜ ಹೇಳಿದ್ದನ್ನು ಕೇಳಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಒಪ್ಪಿಕೊಳ್ಳುವುದಿಲ್ಲ, ಆತನೇ ಭೀಮ. ಭೀಮ ಇದನ್ನು ಒಪ್ಪಲಿಲ್ಲ. ತನ್ನ ಅಥವಾ ಒಡೆಯನ ಯಾವ ಹಿತಾಸಕ್ತಿಯೂ ಇಲ್ಲದೆ, ಯಾವ ಉದ್ದೇಶವೂ ಇಲ್ಲದೆ ಕೋಪಭಾವದಲ್ಲಿ ಮಲಗಿದ್ದ ಮಕ್ಕಳನ್ನು ಕೊಂದ ಅಪರಾಧಿಗೆ ಮರಣದಂಡನೆಯಾಗಲೇಬೇಕು ಎಂದು ಅವನು ಹೇಳಿದನು. ಇಲ್ಲಿ ಅಶ್ವತ್ಥಾಮನಿಗೆ ಗಳಿಸುವಂಥದ್ದೇನೂ ಇರಲಿಲ್ಲ, ಕೇವಲ ದ್ವೇಷ.
ಕೋಪದಿಂದ ಅವನು ಬಂದು ಮಕ್ಕಳನ್ನು ಸಾಯಿಸಿದ್ದಾನೆ. ಅಂತಹ ವ್ಯಕ್ತಿಯನ್ನು ನಾವು ಕ್ಷಮಿಸಬಾರದು, ಅವನಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ಕಾರಣಗಳನ್ನು ಕೊಡ್ತಾರೆ. ಭಗವಂತ ಇಲ್ಲಿ ಮತ್ತೆ ಅರ್ಜುನನಿಗೆ ತನ್ನ ಆದೇಶವನ್ನು ಕೊಡ್ತಾನೆ. ಶ್ರೀ ಭಗವಾನ್ ಉವಾಚ ಬ್ರಹ್ಮ ಬಂಧುರ್ನ ಹಂತವ್ಯ ಆತತಾಯೈವ ದಾರ್ಹಣಃ ಮಯೈವೋಭಯಂ ಆಪ್ನಾತಂ ಪರಿಪಾಹ್ಯಂ ಅನುಶಾಸನಂ ಕುರು ಪ್ರತಿಶ್ರುತಂ ಸತ್ಯಂ ಸಾಂತ್ವತಯ ಪ್ರಿಯಂ ಚ ಭೀಮಸೇನಸ್ಯ ಪಾಂಚಾಲ್ಯ ಮಹ್ಯಮೇವ ಚ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಬ್ರಾಹ್ಮಣ ಮಿತ್ರನನ್ನು ಕೊಲ್ಲಬಾರದು, ಆದರೆ ಅವನು ಆಕ್ರಮಣಕಾರನಾಗಿದ್ದಲ್ಲಿ ಕೊಲ್ಲಲೇಬೇಕು. ಇವೆಲ್ಲವೂ ಧರ್ಮಗ್ರಂಥಗಳಲ್ಲಿದೆ, ನೀನು ಅದರಂತೆ ವರ್ತಿಸಬೇಕು. ನೀನು ನಿನ್ನ ಪತಿಗಿತ್ತ ವಚನವನ್ನು ಪಾಲಿಸಬೇಕು, ಅಂತೆಯೇ ನಿನ್ನ ಪತ್ನಿಗಿತ್ತ ವಚನವನ್ನು ಪಾಲಿಸಬೇಕು, ಅಂತೆಯೇ ಭೀಮಸೇನ ಮತ್ತು ನನಗೆ ತೃಪ್ತಿಯಾಗುವಂತೆ ಕೂಡ ನಡೆದುಕೊಳ್ಳಬೇಕು. ಇಲ್ಲಿ ಸ್ವಲ್ಪ ಕಷ್ಟ ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ. ಮೊದಲನೇದಾಗಿ ದ್ರೌಪದಿ ಹೇಳ್ತಾ ಇದ್ದಾಳೆ ಬಿಟ್ಟು ಬಿಡು ಅಂತೇಳಿ, ಭೀಮ ಹೇಳ್ತಾ ಇದ್ದಾನೆ ಸಾಯಿಸಬೇಕು ಅಂತೇಳಿ. ಇವರಿಬ್ಬರ ನಡುವೆ ಹೇಗೆ ಸಮಾಧಾನ ಮಾಡುವಂಥದ್ದು? ಅದಕ್ಕೆ ಭಗವಂತ ಚತುರ್ಭುಜನಾಗುತ್ತಾನೆ, ಜಗಳ ಮಾಡಬೇಡಿ ಅಂತೇಳಿ. ಚತುರ್ಭುಜನಾಗಿ ನಿಂತಹ ಭಗವಂತ ತಾನು ಈ ರೀತಿಯಾಗಿ ಹೇಳ್ತಾನೆ. ಸೂತ ಉವಾಚ ಅರ್ಜುನ ಸಹ ಸಾಜ್ಞಾಯ ಹರೇರ್ಹಾರ್ದಮಥಾಸಿನ ಮಣಿಂ ಜಹಾರ ಮೂರ್ಧನ್ಯಂ ದ್ವಿಜಸ್ಯ ಸಹ ಮೂರ್ಧಜಂ. ಸೂತ ಮುನಿಗಳು ನುಡಿದರು. ಆ ವೇಳೆಗೆ ಅರ್ಜುನನು ಶ್ರೀಕೃಷ್ಣನ ದ್ವಂದ್ವಾರ್ಥದ ಆದೇಶದ ಉದ್ದೇಶವನ್ನು ಅರಿತುಕೊಂಡನು ಮತ್ತು ತನ್ಮೂಲಕ ಅವನು ತನ್ನ ಖಡ್ಗದಿಂದ ಅಶ್ವತ್ಥಾಮನ ತಲೆಯಿಂದ ಕೇಶಸಹಿತ ಶಿರೋಮಣಿಯನ್ನು ಛೇದಿಸಿದನು. ಇಲ್ಲಿ ಅಶ್ವತ್ಥಾಮನನ್ನು ಸಾಯಿಸ್ಲಿಕ್ಕೆ ಆಗುವುದಿಲ್ಲ, ಆದ್ರೆ ಅವನಿಗೆ ಶಿಕ್ಷೆಯನ್ನಂತೂ ಕೊಡಬಹುದು. ಏನು ಶಿಕ್ಷೆ ಕೊಟ್ರು? ಅವನ ತಲೆಯಿಂದ ಆ ಒಂದು ಮಣಿ ಇತ್ತು ತಲೆಯ ಮೇಲೆ, ಆ ಮಣಿಯನ್ನ ತೆಗೆದು ಬಿಡ್ತಾನೆ. ಆ ಮಣಿಯಿಂದ ಅಶ್ವತ್ಥಾಮ ಯಾವಾಗಲೂ ಕೂಡ ತುಂಬಾ ತೇಜಸ್ಸಿನಿಂದ ಕೂಡಿರುತ್ತಾ ಇದ್ದ. ಆದ್ರೆ ಈಗ ಮಣಿಯನ್ನ ಕಳೆದುಕೊಂಡದ್ರಿಂದ ಅವನ ಮುಖದಲ್ಲಿದ್ದಂತಹ ಆ ತೇಜಸ್ಸು, ಆ ಒಂದು ಕಾರ್ಯಕ್ಷಮತೆ ಎಲ್ಲವೂ ಕೂಡ ಕುಗ್ಗಿ ಹೋಗ್ತದೆ. ಹಾಗೆ ಅವರು ಅವನ ತಲೆ ಕೂದಲನ್ನು ಕೂಡ ಕತ್ತರಿಸಿ ಬಿಡ್ತಾರೆ. ಇದು ಅಶ್ವತ್ಥಾಮನಿಗೆ ಮಾಡಿದಂತಹ ಒಂದು ಅವಮಾನ ಅಂತ ಹೇಳಿ ಕರೀಬಹುದು. ಈ ಬಹಳಷ್ಟು ಸಂಭಾವಿತರಾದಂತಹ ವ್ಯಕ್ತಿಗೆ ಅವಮಾನ ಮಾಡುವಂತಹದ್ದು ಅದು ಅವರ ಮರಣಕ್ಕಿಂತಲೂ ಹೆಚ್ಚಾಗಿರುತ್ತದೆ. ಹಾಗಾಗಿ ಈ ಯಾರೆಲ್ಲ ನಮಗಿಂತ ಉತ್ತಮರು ಅಥವಾ ಶ್ರೇಷ್ಠ ಅಂತ ಇರ್ತಾರೋ ಅವರ ಮೇಲೆ ನಾವು ಯಾವತ್ತೂ ಅವರಿಗೆ ಬೇಸರ ಆಗುವ ರೀತಿಯಲ್ಲಿ ನಡೆದುಕೊಳ್ಳಬಾರದು. ಯಾಕಂದ್ರೆ ನಾವು ಅವರಿಗೆ ಮಾಡುವಂತಹ ಎಲ್ಲಾ ಒಳ್ಳೆಯ ಕಾರ್ಯಗಳು ನಮಗೆ ಒಳ್ಳೆಯ ಪ್ರತಿಫಲವನ್ನು ಕೊಡ್ತದೆ. ಆ ಭಗವಂತನು ಸಂತುಷ್ಟನಾಗುತ್ತಾನೆ. ಈ ರೀತಿ ಮುಂದುವರಿಸ್ತಾ ಸೂತ ಮುನಿಗಳು ಹೇಳ್ತಾರೆ, ಅವನು ಅಂದ್ರೆ ಅಶ್ವತ್ಥಾಮನು ಶಿಶು ಹತ್ಯೆಯಿಂದಾಗಿ ಈ ವೇಳೆಗಾಗಲೇ ತನ್ನ ದೇಹಕಾಂತಿಯನ್ನು ಕಳೆದುಕೊಂಡಿದ್ದನು. ಮೇಲಾಗಿ ಈಗ ಶಿರೋಮಣಿಯನ್ನು ಕಳೆದುಕೊಂಡು ಮತ್ತಷ್ಟು ದುರ್ಬಲನಾದನು. ಹೀಗೆ ಅವನನ್ನು ಬಂಧಮುಕ್ತಗೊಳಿಸಿ ಶಿಬಿರದಿಂದ ಹೊರದೂಡಲಾಯಿತು. ಅಶ್ವತ್ಥಾಮನನ್ನ ಬಿಡುಗಡೆ ಮಾಡಿದ್ರು, ಅವನ ಶಿರವನ್ನ ಮಣಿಯನ್ನ ಕತ್ತರಿಸಿದ್ರು. ಯಾಕಂದ್ರೆ ಎಲ್ಲಿ ಬ್ರಹ್ಮಬಂಧುವನ್ನ ಕೊಲ್ಲಿಕ್ಕಿಲ್ಲ, ಆದ್ರೆ ಆತತಾಯಿಯನ್ನ ಕೊಲ್ಲಬೇಕು. ಆತತಾಯಿ ಅಂದ್ರೆ ಯಾರು ಅಂತ ನಾವು ಆಗ್ಲೇ ನೋಡಿದ್ದೇವೆ. ವಿಷವನ್ನ ಕೊಡುವವನು, ಬೆಂಕಿಯನ್ನಿಟ್ಟು ಸಾಯಿಸುವವನು, ಸಂಪತ್ತನ್ನು ಲೂಟಿ ಮಾಡುವುದು, ಭೂಮಿಯನ್ನು ಕಸಿದುಕೊಳ್ಳುವವನು, ಅಥವಾ ಶಸ್ತ್ರಾಸ್ತ್ರಗಳಿಂದ ಆಕ್ರಮಣ ಮಾಡುವುದು, ಮಡದಿಯನ್ನ ಅಪಹರಣ ಮಾಡುವಂತಹದ್ದು. ಇಲ್ಲಿ ಕೌರವರು ಇದೆಲ್ಲವನ್ನು ಕೂಡ ಮಾಡಿದ್ದಾರೆ ಪಾಂಡವರಿಗೆ. ಭೀಮನಿಗೆ ವಿಷ ಹಾಕಿ ಸಾಯಿಸಲಿಕ್ಕೆ ನೋಡಿದ್ದಾರೆ, ಅವರನ್ನ ಅರಗಿನ ಮನೆಯಲ್ಲಿಟ್ಟು ಸುಡ್ಲಿಕ್ಕೆ ನೋಡಿದ್ದಾರೆ, ಅವರ ಸಂಪತ್ತನ್ನು ದೋಚಿದ್ದಾರೆ, ಅವರ ಭೂಮಿಯನ್ನು ದೋಚಿದ್ದಾರೆ, ಅವರ ಹೆಂಡತಿಗೆ ಅವಮಾನವನ್ನ ಮಾಡಿದ್ದಾರೆ, ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಈಗ ಯುದ್ಧದಲ್ಲಿ ಅವರ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ಇಂತಹ ವ್ಯಕ್ತಿಗಳನ್ನ ಶಿಕ್ಷಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಅಶ್ವತ್ಥಾಮನ ಬಿಡುಗಡೆಯಾಗಿದೆ, ಅವನ ಕೂದಲು ಮತ್ತು ಮಣಿಯನ್ನ ಕತ್ತರಿಸಿದ್ದಾರೆ, ಅವನ ಶರೀರದ ಕಾಂತಿ ಕುಂದಿ ಹೋಗಿದೆ, ಅವನ ಶರೀರದಲ್ಲಿ ಈಗ ಶಕ್ತಿಯೇ ಇಲ್ಲ. ಬಾಲಹತ್ಯೆಯನ್ನ ಮಾಡಿದ್ದರಿಂದಾಗಿ ಅವನು ಸಂಪೂರ್ಣ ಕಾಂತಿಹೀನನಾಗಿದ್ದಾನೆ.
ಮಣಿಯನ್ನು ಕಳೆದುಕೊಂಡದ್ರಿಂದ ಶಕ್ತಿಹೀನನೂ ಆಗಿದ್ದಾನೆ. ಈಗ ಮುಂದಕ್ಕೆ ಏನಾಯಿತು? 57ನೇ ಶ್ಲೋಕದಲ್ಲಿ ಇಲ್ಲಿ ನಮಗೆ ಸೂತಮುನಿಗಳು ಯಾವೆಲ್ಲ ರೀತಿಯಲ್ಲಿ ಒಬ್ಬ ಬ್ರಹ್ಮ ಬಂಧುವನ್ನು ಶಿಕ್ಷಿಸಬಹುದು ಅಂತ ಹೇಳಿ ಕರೀತಾರೆ, ತಿಳಿಸಿಕೊಡ್ತಾರೆ. ವಪನಂ ದ್ರವಿಣಾದಾನಂ ಸ್ಥಾನಾನ್ ನಿರ್ಯಾಪಣಂ ತಥಾ ಏಷ ಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕಃ. ಬ್ರಹ್ಮಬಂಧುವನ್ನು ದೈಹಿಕವಾಗಿ ಸಾಯಿಸಲಿಕ್ಕೆ ಇಲ್ಲ. ತಲೆಕೂದಲನ್ನು ಕತ್ತರಿಸುವುದು, ಸಂಪತ್ತನ್ನು ಕಿತ್ತುಕೊಳ್ಳುವುದು ಮತ್ತು ಮನೆ ಬಿಟ್ಟು ಓಡಿಸುವುದು ಇವು ಬ್ರಾಹ್ಮಣ ಬಂಧುವಿಗೆ ವಿಧಿಸಲಾಗಿರುವ ದಂಡನೆಗಳು. ಅವನ ದೇಹಾಂತ್ಯಕ್ಕೆ ಕಟ್ಟಳೆ ಇಲ್ಲ, ಅವನನ್ನು ಸಾಯಿಸುವಂತಿಲ್ಲ. ಆದರೆ ಇದಿಷ್ಟನ್ನ ಮಾಡಿ ಅವನನ್ನ ಶಿಕ್ಷಿಸಬಹುದು. ಮೊದಲನೇದಾಗಿ ಆ ವ್ಯಕ್ತಿಯ ತಲೆಕೂದಲನ್ನು ಕತ್ತರಿಸುವಂತಹದ್ದು, ಅಥವಾ ಸಂಪತ್ತನ್ನ, ಅವರಲ್ಲಿರುವಂತಹ ಏನು ಸಂಪತ್ತಿದೆಯೋ ಅದನ್ನು ಕಿತ್ತುಕೊಳ್ಳುವಂತಹದ್ದು, ಅಥವಾ ಅವರು ಯಾವ ಒಂದು ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೋ ಆ ಮನೆಯಿಂದ ಅವರನ್ನು ಹೊರಗೆ ಕಳಿಸುವಂತಹದ್ದು. ಹೀಗೆ 3 ವಿಚಾರಗಳನ್ನು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮಬಂಧುವಿಗೆ ಹೇಗೆ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ. ಕೊನೆಯದಾಗಿ ಈ ಅಧ್ಯಾಯದ ಅಂತ್ಯದಲ್ಲಿ 58ನೇ ಶ್ಲೋಕದಲ್ಲಿ ಹೇಳುವುದೇನು ಅಂತ ಹೇಳಿದ್ರೆ, ಸೂತಮುನಿಗಳು ಹೇಳುವುದು, ಪುತ್ರ ಶೋಕಾತುರ ಸರ್ವೇ ಪಾಂಡವಾ ಸಹ ಕೃಷ್ಣಯ ಸ್ವಾನಾಮೃತಾನಾಂ ಯತ್ಕೃತ್ಯಂ ಚಕ್ರೋ ನಿರ್ಹರ್ಹಣಾದಿಕಂ. ಪುತ್ರ ಶೋಕದಿಂದ ಬಳಲಿದ್ದಾರೆ. ಅನುವಾದ: ಅನಂತರ ಶೋಕತಪ್ತರಾದ ಪಾಂಡವ ಪುತ್ರರು ಮತ್ತು ದ್ರೌಪದಿ ತಮ್ಮ ಬಂಧುಗಳ ಕಳೇಬರಗಳಿಗೆ ಅಂತ್ಯ ಸಂಸ್ಕಾರವನ್ನು ಯಥೋಚಿತವಾಗಿ ನಡೆಸಿದರು. ಯುದ್ಧದಲ್ಲಿ ಮೃತರಾಗಿರುವಂತಹ ಎಲ್ಲರಿಗೂ ಕೂಡ ಶೋಕವನ್ನ ಸಂತಾಪಿಸಿ ಅವರ ಒಂದು ಮೃತ ಆತ್ಮಗಳಿಗೆ ಒಳ್ಳೆಯ ಸದ್ಗತಿ ಸಿಗ್ಲಿ ಅಂತ ಹೇಳಿ ಆ ಅಂತಿಮ ಸಂಸ್ಕಾರವನ್ನ ಮಾಡಿದ್ರು ಅಂತ ಹೇಳುವಲ್ಲಿಗೆ ಈ 7ನೇ ಅಧ್ಯಾಯದ ಸಮಾಪ್ತಿಯಾಗುತ್ತದೆ. ಇಲ್ಲಿಗೆ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಯಾಂ ಸಂಹಿತಾಯಾಂ ಪ್ರಥಮಸ್ಕಂದೇ ದ್ರೌಣಿ ನಿಗ್ರಹೋ ನಾಮ ಸಪ್ತಮೋಧ್ಯಾಯಃ. ಈ ದ್ರೌಣಿ ನಿಗ್ರಹ ಅಥವಾ ದ್ರೋಣಪುತ್ರನಿಗೆ ದಂಡನೆ ಅನ್ನುವಂತಹ 7ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಇಷ್ಟಾದ ಬಳಿಕ ಕೃಷ್ಣ ತನ್ನ ಕೆಲಸ ಎಲ್ಲ ಮುಗೀತು ಅಂತ ಹೇಳಿ ತಾನು ದ್ವಾರಕೆಗೆ ಹೊರಡ್ತಾನೆ. ಹಾಗೆ ಹೊರಡ್ತಾ ಇದ್ದಾಗ ಇನ್ನೂ ಒಂದು ಸಮಸ್ಯೆ ಎದುರಾಗ್ತದೆ. ಅಶ್ವತ್ಥಾಮನೇನೋ ಶಿಕ್ಷೆಯನ್ನು ಅನುಭವಿಸಿ ಹೊರಟು ಹೋಗಿದ್ದಾನೆ, ಆದರೆ ಅವನು ಬಿಟ್ಟಂತಹ ಬ್ರಹ್ಮಾಸ್ತ್ರ ಇನ್ನೂ ಉಪಶಮನ ಆಗಿಲ್ಲ. ಪಾಂಡವರ ಎಲ್ಲಾ ಸಂತತಿ ನಾಶ ಆಗಬೇಕು ಅಂತ ಹೇಳಿ ಅವನು ಸಂಕಲ್ಪ ಮಾಡಿದ್ರಿಂದ ಪಾಂಡವರ ಕೊನೆಯ ಸಂತಾನ ಅಭಿಮನ್ಯುವಿನ ಮಡದಿಯಾದಂತಹ ಉತ್ತರೆಯ ಗರ್ಭದಲ್ಲಿರುವಂತಹ ಪರೀಕ್ಷಿತನಿಗೆ ಆ ಬ್ರಹ್ಮಾಸ್ತ್ರ ತಾಗ್ತಾ ಇದೆ. ಉತ್ತರೆಯು ಹೆದರಿ ಓಡಿಕೊಂಡು ಬರ್ತಾಳೆ. ಅವಳನ್ನ ಹೇಗೆ ಶ್ರೀಕೃಷ್ಣ ರಕ್ಷಣೆ ಮಾಡಿದ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾವು ಹಿಂದೆ ನೋಡಿದ್ದೇವೆ. ಆಮೇಲೆ ಕುಂತಿ ಮಹಾರಾಣಿಯು ಕೂಡ ಶ್ರೀಕೃಷ್ಣನಿಗೆ ಬಹಳ ಚೆನ್ನಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾಳೆ. ಕುಂತಿ ಮಹಾರಾಣಿಯ ಸ್ತುತಿ, ಕುಂತಿ ಸ್ತುತಿ ಅಂತ ಹೇಳಿ ಇದು ಬಹಳ ಪ್ರಸಿದ್ಧವಾಗಿರುವಂಥದ್ದು. ಅದನ್ನು ನಾವು 8ನೇ ಅಧ್ಯಾಯದಲ್ಲಿ ತಿಳಿದುಕೊಳ್ಳಲಿಕ್ಕಿದ್ದೇವೆ. ಇವತ್ತಿನ ಅಧ್ಯಯನಕ್ಕೆ ಇಲ್ಲಿಗೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಧನ್ಯವಾದಗಳು. ಹರೇ ಕೃಷ್ಣ.